ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೃಷ್ಣಪ್ರಸಾದ್ ಅಂತ ಹೇಳಿ. ನಾನು ಸೈಕ್ಯಾಟ್ರಿ ವಿಭಾಗದಲ್ಲಿ ನಿಮ್ಹಾನ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಅಡಿಷನಲ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ Gina, have all the participants joined? You're not audible. Am I audible now? Yeah, you are audible now. Yeah. So, sir, we'll start the introduction and start the session. No, I am not able to hear you clearly. Can you come again? You'll have to get closer to the mic. See, all have been muted by host, so probably people are not able to communicate. So just now I unmuted and to tell you this. Back to mute. So probably I think... No, there is some problem. I don't know whether I am hearing so or whether this Gina's audio is not audible to me. Yes, Gina is not audible. Yeah, Gina. Yes. Am I audible now? Shall I mute back again? You are patchily audible. There is some problem. Anyway, do you want a round of introduction? Yes. Yeah, so okay. So since I have nananu introduce ಮಾಡ್ಕೊಂಡಿದ್ದೀನಿ ಆಗಲೇ, so maybe I will request others in the panel to also to introduce. One of you can start, sir. ಶಾಸ್ತ್ರಿ ಸರ್, ನೀವು ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿ.ವಿ. ಶಾಸ್ತ್ರಿ. ಐ ಆಮ್ ಎ ರಿಟೈರ್ಡ್ engineer. About 21 years back I retired. Now I am running on 81. I am associated with Nightingale Medical Trust as a beneficiary member on active aging, and so I am quite lucky that I get regular webinar intimations from NIMHANS. Very thank you, and I take this opportunity to welcome Mr. Krishnaprasad. Yeah. Thank you very much. Jagannath sir and family. ನಮಸ್ಕಾರ ಸರ್ ಎಲ್ಲರಿಗೂ. ನಾನು ಜಗನ್ನಾಥ್ ಅಂತ. ನಾನು ITI ನಲ್ಲಿ 2008 ರಿಟೈರ್ಡ್ ಆದೆ. ಐ ವಾಸ್ ವರ್ಕಿಂಗ್ ಆಸ್ ಪ್ರೈವೇಟ್ ಸೆಕ್ರೆಟರಿ ಡೈರೆಕ್ಟರ್ ಫೈನಾನ್ಸ್. ಲಾಸ್ಟ್ 6 months ಇಂದ ಈ ನಿಮ್ಹಾನ್ಸ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ. ಬಹಳ ಹೆಲ್ಪ್ ಆಗ್ತಾ ಇದೆ. ನನ್ನ ಫ್ರೆಂಡ್ಸ್ಗೂ ಸುಮಾರು ಸೀನಿಯರ್ಸ್ಗೂ ಎಲ್ಲರಿಗೂ ಇದು ಶೇರ್ ಮಾಡಿಬಿಟ್ಟು ಎಲ್ಲರೂ ಕೇಳಿ, ನಾವು ಈ ಡ್ಯೂ ಟು ಓಲ್ಡ್ ಏಜ್ ನಮ್ಮ ಬ್ರೈನ್ ಎಲ್ಲ ಬಹಳ ಆಕ್ಟಿವೇಟ್ ಆಗುತ್ತೆ ಅಂಡ್ ವಿಲ್ ಬಿ ವೆರಿ ಆಕ್ಟಿವ್ ಅಂತ ಹೇಳ್ಬಿಟ್ಟು ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್, ಸ್ವಾಗತ. ಇಶಿತಾ ಅಂತ ಹೆಸರಿದೆ ಇಲ್ಲಿ. ಭಾಗ್ಯ ವಜ್ರಪ್ಪ. Hello, good evening, sir. Am I audible now? Yes, you are audible. Yes, sir. So we'll start the session, sir. I'm so sorry for this technical glitch. So, namaskar ಎಲ್ಲರಿಗೆ. ವಯೋಮಾನಸ ಸಂಜೀವಿನಿ ವೆಬಿನಾರ್ ಸೀರೀಸ್ಗೆ ಎಲ್ಲರಿಗೆ ಸುಸ್ವಾಗತ. ಇಂದಿನ ನಮ್ಮ ವೆಬಿನಾರ್ ಕಾರ್ಯಕ್ರಮ ಟಾಪಿಕ್ ಸ್ಲೀಪ್ ಅಂಡ್ ಮೆಂಟಲ್ ಹೆಲ್ತ್ ವಿಷಯ ಬಗ್ಗೆ ಚರ್ಚೆ ಮಾಡಕ್ಕೆ ನಮ್ಮ ಜೊತೆ ಇದೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಸರ್. I welcome you, sir, for today's session. And our moderator for the day is Miss Nandini. I welcome Nandini also for today's session. Introducing Nandini, she is doing her fellowship in geriatric mental health nursing. With that, all Zoom and YouTube participants, welcome for today's session. Iga, I request Nandini to introduce our speaker for the day. On to you, Nandini. Thank you. Thank you, Gina. So, Vayomanasa Sanjeevani ವೀಕ್ಷಕರು ಎಲ್ಲರಿಗೂ ನನ್ನ ಸ್ವಾಗತ. ಇಂದು ನಾವು ನಿದ್ರೆ ಮತ್ತು ಮಾನಸಿಕ ಆರೋಗ್ಯ ಬಗ್ಗೆ ಮಾತನಾಡುತ್ತೇವೆ. ಮನುಷ್ಯನ ಜೀವನದಲ್ಲಿ ನಿದ್ರೆ ತುಂಬಾ ಅವಶ್ಯಕತೆ ಅಲ್ವಾ? ಸೊ ಇದರ ಬಗ್ಗೆ ಮಾತಾಡಲು ನಮ್ಮಲ್ಲಿ ಡಾಕ್ಟರ್ ಕೃಷ್ಣ ಪ್ರಸಾದ್ ಸರ್ ಅವರು ಇದ್ದಾರೆ. ಇವರ ಬಗ್ಗೆ ಒಂದು ಸಣ್ಣ ಪರಿಚಯ.
ಇವರು ತಮ್ಮ MBBS ಪದವಿಯನ್ನು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ನಲ್ಲಿ ಮಾಡಿದ್ದಾರೆ ಹಾಗೂ MD ಇನ್ ಸೈಕ್ಯಾಟ್ರಿಯನ್ನು ನಿಮ್ಹಾನ್ಸ್ ನಲ್ಲಿ ಮಾಡಿದ್ದಾರೆ. ಇವರ ಆಸಕ್ತಿ ಕ್ಷೇತ್ರವೆಂದರೆ ಮನೋವೈದ್ಯಕೀಯ ಪುನರ್ವತಿ, ದಟ್ ಇಸ್ ಸೈಕ್ಯಾಟ್ರಿಕ್ ರಿಹ್ಯಾಬಿಲಿಟೇಷನ್, ಮತ್ತು ವಯೋಸಹಜ ಮನೋವೈದ್ಯಕೀಯ. ಪ್ರಸ್ತುತ ಇವರು ನೋಡಿದರೆ ಹೆಚ್ಚುವರಿ ಪ್ರಾಧ್ಯಾಪಕರಾಗಿ ಮನೋವೈದ್ಯಕೀಯ ವಿಭಾಗದಲ್ಲಿ, ದಟ್ ಇಸ್ ನಿಮ್ಹಾನ್ಸ್ ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಟ್ ಇಸ್ ಅಡಿಷನಲ್ professor in NIMHANS sir is working now. So without any delay, we shall start the session. Over to you, sir. Thanks, Jeena and Nandini. ಸೊ ಧನ್ಯವಾದಗಳು. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಯಾಕಂದ್ರೆ ನನ್ನಲ್ಲಿ ಕನ್ನಡದಲ್ಲಿ ಮಾತಾಡ್ಬೇಕು ಅಂತ ಹೇಳೋ ಕೋರಿಕೆ ಇದ್ದ ಕಾರಣಕ್ಕೆ. ಸೊ ಇವತ್ತು ನಮ್ಮ ಡಿಸ್ಕಷನ್ ಟಾಪಿಕ್ ಇರುವುದು ನಿದ್ರೆ ಮತ್ತು ಮಾನಸಿಕ ಆರೋಗ್ಯ. ಸೊ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಿದ್ದೆ ಅನ್ನೋದು ಬಹಳ ಎಲ್ಲಾ ಪ್ರಾಣಿಗಳಲ್ಲೂ ನಾವು ನೋಡ್ತೇವೆ. ಅಂದ್ರೆ ನಾವು ಸಾಮಾನ್ಯವಾಗಿ ನೋಡುವಂತಹ ಬೆಕ್ಕು, ನಾಯಿ, ಸೊ ಮನುಷ್ಯ ಏನು ಹೊರತಲ್ಲ. ಸೊ ನಿದ್ದೆ ಅನ್ನೋದು ಬಹಳ ಅಗತ್ಯ ಅಂತ ಹೇಳೋದು ನಮ್ಗೆಲ್ಲರಿಗೂ ಕೂಡ ಗೊತ್ತು. ನಾವು ನೋಡಿರೋ ಹಾಗೆ ವಯಸ್ಸು, ಈಗ ನಾವು ಚಿಕ್ಕವರಿದ್ದಾಗ ನಾವು ಮಕ್ಕಳನ್ನು ನೋಡಿದಾಗ ಅವರು ನಿದ್ದೆ ಮಾಡುವಂತಹ ಒಂದು ಪ್ಯಾಟರ್ನ್ ಇರುತ್ತಲ್ಲ, ಅದಕ್ಕೂನು ಮತ್ತು ವಯಸ್ಸಾದಾಗ ಆಗುವಂತಹ ಕೆಲವು ಬದಲಾವಣೆಗಳನ್ನ ನಾವು ಸಹಜವಾಗಿ ನಾವೇ ಅನುಭವಿಸಿರ್ತೀವಿ ಮತ್ತು ನಾವು ನಮ್ಮ ಸುತ್ತಮುತ್ತಲು ನೋಡ್ತೇವೆ ಕೂಡ. ಸೊ ಕೆಲವು ಈ ವಯಸ್ಸಿಗೆ ಸಂಬಂಧಪಟ್ಟಿರೋ ಹಾಗೆ ವ್ಯತ್ಯಾಸಗಳು ಇಲ್ಲ, ಚೇಂಜ್ ಏನು ನಾವು ನೋಡ್ತೀವಿ, ಬದಲಾವಣೆಗಳನ್ನ ಏನ್ ನೋಡ್ತೀವಿ, ಅದು ವೃದ್ಧಾಪ್ಯಕ್ಕೂ ಕೂಡ ಕಂಟಿನ್ಯೂ ಆಗ್ತದೆ. ಸೊ ಕೆಲವು ಬದಲಾವಣೆಗಳು ವಯೋಸಹಜವಾಗಿ ಇರ್ತದೆ. ಈಗ ನಾವು ಮಕ್ಕಳನ್ನ ನೋಡಿದಾಗ ಅವರು ಹುಟ್ಟಿದಾಗ ಒಂದು 18ರಿಂದ 20 ಗಂಟೆವರೆಗೂ ನಿದ್ದೆ ಮಾಡ್ಬೋದು. ಹಾಗೆ ನಾವು ಬಾಲ್ಯಕ್ಕೆ ಬಂದಾಗ ಮತ್ತು ನಮ್ಮ ಕಿಶೋರಾವಸ್ಥೆಗೆ ಬಂದಾಗ ನಮ್ಮ ನಿದ್ದೆಯ ಸಮಯ ಸೀಮಿತ ಆಗ್ತದೆ. ಒಂದು ಅಂದಾಜಿಗೆ 6ರಿಂದ 8 ಗಂಟೆವರೆಗೂ ನಾವು ಸಾಮಾನ್ಯವಾಗಿ ನಿದ್ದೆ ಮಾಡ್ತೇವೆ. ಅದರ ನಂತರ ನಾವು ವಯಸ್ಸಾದಾಗೆ ನಡು ವಯಸ್ಸಿಗೆ ಬಂದಾಗ, ಒಂದು ಮಧ್ಯ ವಯಸ್ಸಿಗೆ ಬಂದಾಗ, ಒಂದು 30, 35ರ ನಂತರ 40 ಆ ಅಂದಾಜಿಗೆ ಪ್ರತಿ ದಶಕಕ್ಕೂ ಒಂದು 30ರಿಂದ 40 ನಿಮಿಷ ಇಳಿಕೆಯನ್ನ ಕಾಣ್ತೇವೆ ನಿದ್ದೆ ಮಾಡುವಂತಹ ಸಮಯದಲ್ಲಿ. ಸೊ ನಾವು ಒಂದು 60-70 ವಯಸ್ಸಿಗೆ ಬಂದಾಗ ನಮ್ಮ ನಿದ್ದೆಯ ಆ ಡ್ಯೂರೇಷನ್ ಅಂತ ಏನ್ ಹೇಳ್ತೇವೆ, ಆ ಸಮಯ ಏನ್ ಹೇಳ್ತೇವೆ, ನಿದ್ದೆಯಲ್ಲಿ ಕಳೆಯುವಂತಹ ಸಮಯ, ಅದು ಮುಂಚೆಗೆ ಹೋಲಿಸಿದ್ರೆ ಬಹಳಷ್ಟು ಕ್ಷೀಣವಾಗ್ತದೆ. ಹಾಗೆ ನಾವು ನೋಡಿದಾಗ ವಯೋವೃದ್ಧರಲ್ಲಿ ನಾವು ಏನ್ ನೋಡ್ತೇವೆ ಅಂತ ಹೇಳಿದ್ರೆ ಆಗಾಗ ಎಚ್ಚರವಾಗ್ತದೆ. ಈಗ ನಾವು ನಿದ್ದೆಗೆ ಹೋದ್ರೆ, ಚಿಕ್ಕವರಿದ್ದಾಗ ನಿದ್ದೆ ಬಂದ ನಂತರ ನಮ್ಗೆ ಕೂಡ್ಲೆ ಎಚ್ಚರ ಆಗೋದಿಲ್ಲ, ಬೆಳಗ್ಗೆನೆ ಎಚ್ಚರ ಆಗೋದು. ಬಟ್ ವಯೋವೃದ್ಧರಲ್ಲಿ ನಾವು ಆಗಾಗ ಎಚ್ಚರವನ್ನ ಮಧ್ಯ ಎದ್ದೇಳೋದನ್ನ ನೋಡ್ತೀವಿ. ಹಾಗೂ ಈಗ ಹಗುರ ನಿದ್ರೆ ಮತ್ತು ಆಳವಾದ ನಿದ್ರೆ ಅಂತ ಹೇಳಿ 2 ಸ್ಟೇಜ್ಗಳನ್ನ ನಾವು ನಿದ್ದೆಯಲ್ಲಿ ಕಾಣ್ತೇವೆ. ಸೊ ವಯಸ್ಸಾದಾಗೆ ಹಗುರವಾದ ನಿದ್ದೆಯ ಪ್ರಮಾಣ ಜಾಸ್ತಿ ಆಗ್ತದೆ ಮತ್ತು ಈ ಆಳವಾದ ನಿದ್ರೆಯ ಹಂತ, ಅದರಲ್ಲಿ ನಾವು ಇಳಿಕೆಯನ್ನು ಕಾಣ್ತೇವೆ. ಕನಸಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ನಿದ್ರೆಯ ಫೇಸ್ ಇರ್ತದೆ, ಅದನ್ನ ನಾವು REM ಸ್ಲೀಪ್ ಅಂತ ಹೇಳ್ತೇವೆ. ಅದರಲ್ಲಿ ಕೂಡ ನಾವು ವಯಸ್ಸಾದಾಗೆ ಇಳಿಕೆಯನ್ನ ಕಾಣ್ತೇವೆ. ಸೊ ಒಟ್ಟಾರೆ ನಿದ್ರೆಯಲ್ಲಿ ಕಳೆಯುವ ಸಮಯವನ್ನ ನಾವು ಚಿಕ್ಕ ವಯಸ್ಸಿಗೆ ಹೋಲಿಸಿದ್ರೆ ಬಹಳಷ್ಟು ಅದರಲ್ಲಿ ಇಳಿಕೆಯನ್ನ ನಾವು ಕಾಣ್ತೇವೆ. ಇನ್ನೊಂದೇನು ವಯಸ್ಸಾದಾಗ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಹಗಲು ನಿದ್ರಿಸುವುದು, ಅಂದ್ರೆ ಮಧ್ಯಾಹ್ನ ಮೇಲೆ ನಿದ್ದೆ ಮಾಡೋದು, ಇಲ್ಲ ಹಗಲೊತ್ತಲ್ಲಿ ಬೇರೆ ಟೈಮ್ ನಲ್ಲಿ ನಿದ್ದೆ ಮಾಡೋದು. ಈ ಒಂದು ಬದಲಾವಣೆಯನ್ನ ಕೂಡ ನಾವು ವಯಸ್ಸಾದಾಗೆ ನೋಡ್ತೇವೆ. ಇವೆಲ್ಲ ಬಹಳಷ್ಟು ಮಟ್ಟಿಗೆ ವಯೋಸಹಜ ಅಂತ ಹೇಳಬಹುದು. ಪ್ರಶ್ನೆಗಳಿದೆಯಾ ಏನಾದ್ರು? ಓಕೆ. ಇನ್ನು ಮತ್ತೆ ನಿದ್ರಾಹೀನತೆ ಅಂದ್ರೆ ಏನು? ನಿದ್ರಾಹೀನತೆ ಅಂದ್ರೆ ನಿದ್ದೆಯನ್ನ ಪ್ರಾರಂಭಿಸಲು ಸಮಸ್ಯೆ ಆಗೋದು, ಅಥವಾ ನಿದ್ದೆ ಬಂದ ನಂತರ ನಿದ್ದೆಯನ್ನು ನಿರ್ವಹಿಸಲು ಸಮಸ್ಯೆ ಆಗೋದಕ್ಕೆ ನಾವು ನಿದ್ರಾಹೀನತೆ ಅಥವಾ ನಾವು ಇನ್ಸಾಮ್ನಿಯಾ ಅಂತ ಹೇಳ್ತೇವೆ. ಸೊ ಸಾಮಾನ್ಯವಾಗಿ ಮಧ್ಯರಾತ್ರಿಯಲ್ಲಿ ಆಗಾಗ ಎಚ್ಚರವಾಗೋದು ಅಥವಾ ಬೆಳಗ್ಗೆ ಬೇಗ ಎಚ್ಚರವಾಗೋದು. ಸೊ ಒಂದು 60 ವಯಸ್ಸು ಕಳೆದ ನಂತರ ಆಲ್ಮೋಸ್ಟ್ ಒಂದು 50% ಜನರಿಗೆ ನಿದ್ರಾಹೀನತೆಯನ್ನ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಶೇಕಡ ಒಂದು 40ರಿಂದ 50 ಮಂದಿಯಲ್ಲಿ ಈ ಸಮಸ್ಯೆಯನ್ನು ನಾವು ಕಾಣ್ತೇವೆ. ಮಹಿಳೆಯರಲ್ಲಿ ಅಂದ್ರೆ ವಿಮೆನ್, ಪುರುಷರಿಗಿಂತ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಮಸ್ಯೆ ಅವರಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ.
ಕಾರಣಗಳೇನಿರ್ಬಹುದು ನಿದ್ರಾಹೀನತೆಗೆ ಕಾರಣಗಳು? ನಾವು ನೋಡುವ ಹಾಗೆ ಸಾಮಾನ್ಯ ಕಾರಣಗಳೇನು ಅಂತ ಹೇಳಿದ್ರೆ, ಒಂದು ಖಿನ್ನತೆ. ಖಿನ್ನತೆ ಅಂದ್ರೆ ಗೊತ್ತಾ? ವರೀಸ್. ಖಿನ್ನತೆ ಅಂದ್ರೆ ಓಕೆ ವರೀಸ್ ಅಂತ ಹೇಳ್ಬೋದಾ? ವರೀಸ್ಗಿಂತ ಡಿಪ್ರೆಷನ್ ಅಂತ ಏನ್ ಹೇಳ್ತೇವೆ ನೋಡಿ, ಬೇಜಾರು, ದುಃಖ. ಅದು ವರೀಸ್ ಕೂಡ ನಿದ್ರಾಹೀನತೆಗೆ ಕಾರಣ. ಅಂದ್ರೆ ಬೇರೆ ಮಾನಸಿಕ ಸಮಸ್ಯೆಗಳು, ಉದಾಹರಣೆಗೆ ಆಂಗ್ಸೈಟಿ ಅಂತ ಏನ್ ಹೇಳ್ತೇವಲ್ಲ, ಗಾಬರಿ ಆಗೋದು, ಹೆದರಿಕೆ ಆಗೋದು, ಇದು ಕೂಡ ವರೀಸ್ ಕೂಡ ಒಂದು ಕಾರಣ ಆಗ್ತದೆ ನಿದ್ರಾಹೀನತೆಗೆ. ಮಾನಸಿಕ ಒತ್ತಡ, ಯಾವುದೇ ಸಮಸ್ಯೆ ಬಂದಾಗ ಅದು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕೂಡ ಅದು ಸಹಜ. ಸೊ ಖಿನ್ನತೆ ಮತ್ತು ಮಾನಸಿಕ ಒತ್ತಡ ನಿದ್ರಾಹೀನತೆಗೆ ಕಾರಣವಾಗ್ತದೆ. ಇತರೆ ಮಾನಸಿಕ ಕಾಯಿಲೆಗಳು, ಕೆಲವು ತೀವ್ರವಾದಂತಹ ಗಂಭೀರವಾದಂತಹ ಮಾನಸಿಕ ಕಾಯಿಲೆಗಳಿರ್ತವೆ, ಅವು ಬಂದಾಗ ಕೂಡ ನಿದ್ರಾಹೀನತೆಯನ್ನ ಅನುಭವಿಸಬಹುದು. ಆಂಗ್ಸೈಟಿ ಒಂದು ಬಹಳ, ನೀವು ಹೇಳಿದಾಗೆ ವರೀಸ್ ಒಂದು ಬಹಳ ಇಂಪಾರ್ಟೆಂಟ್ ಕಾರಣ ಕೂಡ ನಿದ್ರಾಹೀನತೆಗೆ. ಕೆಲವು ಔಷಧಿಗಳನ್ನ, ಈಗ ಔಷಧಿಗಳು, ಉದಾಹರಣೆಗೆ ನಾವು ರಕ್ತದ ಒತ್ತಡಕ್ಕೆ ಅಂತ ಹೇಳಿ ಔಷಧಿಗಳನ್ನ ತಗೋತೀವಿ. ಅಂದ್ರೆ ಹೈ ಬ್ಲಡ್ ಪ್ರೆಷರ್ಗೆ ಅಂತ ಹೇಳಿ ತಗೊಳ್ಳುವಂತಹ ಔಷಧಿಗಳು, ಉದಾಹರಣೆಗೆ ಕೆಲವು ಅದರಲ್ಲೂ ಕೂಡ ಕೆಲವು ಕ್ಯಾಟಗರಿಗಳಿವೆ. ಬೀಟಾ ಬ್ಲಾಕರ್ಸ್ ಅಂತ ಹೇಳುವಂತಹ ಔಷಧಿಗಳಿವೆ, ಡೈಯೂರೆಟಿಕ್ಸ್ ಅಂತ ಹೇಳುವಂತಹ ಔಷಧಿಗಳಿವೆ. ಸೊ ಈ ಔಷಧಿಗಳಿಂದ ಕೂಡ ಆಗಾಗ ಯಾವುದೋ ಒಂದು ಕಾರಣಕ್ಕೆ ಎಚ್ಚರ ಆಗ್ತದೆ. ಒಂದು, ಅವು ಆಕ್ಟಿವೇಟಿಂಗ್ ಆಗಿರ್ತವೆ, ಇಲ್ಲ ಆಗಾಗ ಮೂತ್ರ ಬರೋದಕ್ಕೆ ಕಾರಣಗಳಾಗ್ತವೆ. ಅದರಿಂದಾಗಿ ಮತ್ತೆ ಎಚ್ಚರ ಆಗೋ ಚಾನ್ಸಸ್ ಹೆಚ್ಚುತ್ತವೆ. ಸೊ ಅದು ಕೂಡ ನಿದ್ರಾಹೀನತೆಗೆ ಕಾರಣವಾಗಬಹುದು. ಕೆಲವು ನೋವಿನ ಮಾತ್ರೆಗಳಿಂದ ಕೂಡ ಎಚ್ಚರ ಆಗಬಹುದು ಆಗಾಗ. ಅದಲ್ಲದೆ ಮಾನಸಿಕ ಕಾಯಿಲೆಗೆ ಅಂತ ಹೇಳಿ ನೀಡುವಂತಹ ಕೆಲವು ಮಾತ್ರೆಗಳಿಂದ ಕೂಡ ನಿದ್ರೆ ಬರದೆಲೆ ಇರಬಹುದು ರಾತ್ರಿ. ಕೆಲವು ಶಾರೀರಿಕ ಕಾಯಿಲೆಗಳು, ಉದಾಹರಣೆಗೆ ಮಧುಮೇಹ ಇದ್ದಾಗ, ಇಲ್ಲ ಪ್ರಾಸ್ಟೇಟಿನ್ ಸಮಸ್ಯೆ ಇದ್ದಾಗ ಮತ್ತೆ ಮತ್ತೆ ಮೂತ್ರಕ್ಕೆ ಹೋಗ್ಬೇಕಾಗಬಹುದು. ಸೊ ಈ ಸಮಸ್ಯೆಗಳಿಂದ ಕೂಡ ನಿದ್ರಾಹೀನತೆ ಕಾಣಬಹುದು. ನೋವಿರುವಂತಹ ಸಮಸ್ಯೆಗಳು, ಈಗ ಮಂಡಿ ನೋವು, ವಯಸ್ಸಾದಾಗೆ ಮಂಡಿಯ ಸಮಸ್ಯೆ, ಇಲ್ಲ ಬೇರೆ ಬೇರೆ ಜಾಯಿಂಟ್ ಗಳ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಸೊ ಆ ನೋವಿರುವಂತಹ ಸಮಸ್ಯೆಗಳಿದ್ದಲ್ಲಿ ನಿದ್ರೆ ತಕ್ಷಣಕ್ಕೆ ಬರೋದಿಲ್ಲ, ಇಲ್ಲ ಬಂದಾಗ ಕೂಡ ನೋವಿನಿಂದಾಗಿ ಆಗಾಗ ಎಚ್ಚರ ಆಗ್ತದೆ ರಾತ್ರಿ ಹೊತ್ತು. ಸೊ ಇದು ಕೂಡ ನಿದ್ರಾಹೀನತೆಗೆ ಕಾರಣ ಆಗಬಹುದು. ಉಸಿರಾಟದ ತೊಂದರೆ, ಈಗ ಉದಾಹರಣೆಗೆ ನಾವು ಕೆಲವು ಕಾಯಿಲೆಗಳು ಉಸಿರಾಟಕ್ಕೆ ಸಂಬಂಧಪಟ್ಟಿರುವುದು, ಆಸ್ತಮಾ ಇರೋ ಹಾಗೇನೆ COPD ಅಂತ ಹೇಳುವಂತಹ ಇನ್ನೊಂದು ಸಮಸ್ಯೆ ಕೂಡ ಇದೆ. ಅದರಲ್ಲಿ ಉಸಿರಾಟದ ಕಷ್ಟವನ್ನ ಅನುಭವಿಸ್ತಾರೆ. ಸೊ ಅಂತ ಉಸಿರಾಟದ ಸಮಸ್ಯೆಗಳು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಜಾಸ್ತಿ ಆಗ್ತದೆ. ಸೊ ಅಂತ ಉಸಿರಾಟದ ತೊಂದರೆಗಳಿದ್ದ ವ್ಯಕ್ತಿಗಳಲ್ಲಿ ನಾವು ನಿದ್ರಾಹೀನತೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೇವೆ. ಹಗಲು ಇರುಳಿನ ಲಯ, ಈಗ ನಮಗೆ ನಿದ್ದೆ ಬರಬೇಕಾದ್ರೆ ಎರಡು ತರಹದ ಶಾರೀರಿಕ ಪ್ರಾಸೆಸ್ಗಳಿರ್ತವೆ. ಒಂದು ಸ್ಲೀಪಿನ ಪ್ರೆಷರ್, ಅಂದ್ರೆ ಈಗ ನಾವು ಎಷ್ಟೊತ್ತು ಎಚ್ಚರ ಇರ್ತೇವೋ, ಎಚ್ಚರ ಇದ್ದಷ್ಟು ಹೊತ್ತು ನಮಗೆ ಅದು ಸಮಯ ಕಳೆದ ಹಾಗೆ ನಮಗೆ ಸ್ಲೀಪಿನ ಪ್ರೆಷರ್ ಜಾಸ್ತಿ, ಸಂಜೆ ಹೊತ್ತಾದಾಗ ನಮಗೆ ಸ್ಲೀಪಿನ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಹಗಲು ಇರುಳು ಅಂತ ಹೇಳುವಂತಹ ಒಂದು ಲಯ ಇದೆ ನೋಡಿ, ಒಂದು ಸರ್ಕಾಡಿಯನ್ ರಿದಮ್ ಅಂತ ನಾವು ಹೇಳ್ತೇವೆ. ಸೊ ಅದು ಬೆಳಕಿನ ಮೇಲೆ ಆಧಾರಿತವಾದಂತಹ ಲಯ. ಸೊ ಅದರಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಅದರಿಂದ ಕೂಡ ನಿದ್ರಾಹೀನತೆಯನ್ನ ನಾವು ಕಾಣಬಹುದು. ಸೊ ಹೀಗೆ ಹಲವಾರು ಕಾರಣಗಳಿಂದ ನಿದ್ರಾಹೀನತೆ ಆಗಬಹುದು. ಉದಾಹರಣೆಗೆ ಒಂದು ಮುಖ್ಯವಾಗಿ ಖಿನ್ನತೆ ಮತ್ತು ಆಂಗ್ಸೈಟಿ, ನೀವು ಹೇಳಿದ್ರಲ್ಲ ವರೀಸ್ ಅಂತ ಹೇಳಿ, ಅದು, ಮತ್ತು ಯಾವುದೇ ಕಾರಣಕ್ಕೆ ಮಾನಸಿಕ ಒತ್ತಡವನ್ನ ಎದುರಿಸ್ತಿರೋರು, ಮತ್ತೆ ಬೇರೆ ತರಹದ ಗಂಭೀರವಾದ ಮಾನಸಿಕ ಕಾಯಿಲೆಗಳು, ಕೆಲವು ಶಾರೀರಿಕ ಕಾಯಿಲೆಗಳು ಕೂಡ, ಹಾಗೆ ಕೆಲವು ಶಾರೀರಿಕ ಕಾಯಿಲೆ ಮತ್ತು ಮಾನಸಿಕ ಕಾಯಿಲೆಗೆ ಉಪಯೋಗಿಸುವಂತಹ ಔಷಧಿಗಳಿಂದ ಕೂಡ ಇದನ್ನ ಕಾಣಬಹುದು. ಕೆಲವು ಲಯಕ್ಕೆ ಸಂಬಂಧಪಟ್ಟಿರುವ ವ್ಯತ್ಯಾಸ, ಉದಾಹರಣೆಗೆ ಈಗ ಜೆಟ್ ಲ್ಯಾಗ್ ಅಂತ ನಾವು ಹೇಳ್ತೇವಲ್ಲ, ಆ ತರಹದ ಸಂದರ್ಭ ಒಂದು ಹಗಲು ಇರುಳಿನ ಲಯದಲ್ಲಿ ವ್ಯತ್ಯಾಸವನ್ನ ಮಾಡುವಂತಹ ಒಂದು ಸಂದರ್ಭ. ಸೊ ಇಂಥ ಸಂದರ್ಭದಲ್ಲಿ ಕೂಡ ನಾವು ನಿದ್ರಾಹೀನತೆಯನ್ನ ಕಾಣಬಹುದು. ಕೆಲವು ಪದಾರ್ಥಗಳ ಉಪಯೋಗ, ಉದಾಹರಣೆಗೆ ಚಹಾ ಮತ್ತು ಕಾಫಿಯ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುವವರಿಗೆ ಕೂಡ ನಿದ್ರಾಹೀನತೆ ಕಾಣಬಹುದು. ಹಾಗೂ ವ್ಯಸನ ಮಾಡುವವರು, ಉದಾಹರಣೆಗೆ ಮದ್ಯದ ವ್ಯಸನ ಇರ್ಬೋದು, ಮದ್ಯದ ಆಲ್ಕೋಹಾಲ್ ಯೂಸ್ ಇರ್ಬೋದು, ಇಲ್ಲ ಸ್ಮೋಕಿಂಗ್ ಮಾಡೋರು ಇರ್ಬೋದು, ಅವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿದ್ರಾಹೀನತೆಯನ್ನ ನಾವು ಕಾಣಬಹುದು. ಸೊ ಪರಿಣಾಮಗಳು ಏನಾಗಬಹುದು? ನಿದ್ರಾಹೀನತೆಯ ಪರಿಣಾಮಗಳು, ಹಗಲು ತೂಕಡಿಸುವುದು, ಅಂದ್ರೆ ರಾತ್ರಿ ನಿದ್ದೆ ಬರದೆ ಹಗಲು ಮತ್ತೆ ತೂಕಡಿಸ್ತಾ ಇರೋದು, ಹಗಲು ನಿದ್ದೆ ಮಾಡೋದು. ಸೊ ಇದರಿಂದ ಏನಾಗ್ಬೋದು? ವಯಸ್ಸಾದಾಗೆ ಹಗಲು ತೂಕಡಿಸ್ತಾ ಕೆಲಸ ಮಾಡಿದ್ರೆ, ಇಲ್ಲ
ನಡೆಯುವಾಗ ಬೀಳುವ ಚಾನ್ಸ್ಗಳು ಹೆಚ್ಚಿರ್ತವೆ. ಸೊ ಬಿದ್ದು ಫ್ರಾಕ್ಚರ್ ಮಾಡಿಸ್ಕೊಳ್ಳುವ ಚಾನ್ಸಸ್ಗಳು ಹೆಚ್ಚಿರ್ತವೆ. ಗಾಡಿ ಓಡಿಸೋರಾದ್ರೆ ಅಪಘಾತಗಳಾಗುವಂತಹ ಚಾನ್ಸ್ಗಳಿರ್ತವೆ. ಮೆಷಿನರಿ ಯೂಸ್ ಮಾಡುವಂತಹ ಸಂದರ್ಭ ಇದ್ದಲ್ಲಿ ಅದರಿಂದ ಕೂಡ ಅಪಘಾತಗಳು ಆಗಬಹುದು. ರಾತ್ರಿ ನಿದ್ದೆ ಬರದೇ ಇದ್ದು ಸುಮಾರು ಸಮಯ ಹಾಗೆ ಇದ್ರೆ ಅದರ ಪರಿಣಾಮ ಮಾನಸಿಕ ಸ್ವಾಸ್ಥ್ಯದ ಮೇಲೆ ಕೂಡ ಬೀರ್ತದೆ. ಸೊ ಖಿನ್ನತೆ, ಮಾನಸಿಕ ಅಸ್ವಸ್ಥತೆ ಕೂಡ ನಿದ್ರಾಹೀನತೆಯ ಪರಿಣಾಮ ಆಗ್ಬಹುದು. ಒಂದು ಕಡೆ ಖಿನ್ನತೆಯಿಂದಾಗಿ, ಮಾನಸಿಕ ಅಸ್ವಸ್ಥತೆಯಿಂದಾಗಿ ನಿದ್ರೆ ಬರದೇ ಇರುತ್ತೆ. ಇನ್ನೊಂದು ಕಡೆ ಬರೇ ನಿದ್ರಾಹೀನತೆ ಇದ್ದು ಬೇರೆ ಲಕ್ಷಣಗಳಲ್ಲಿ ಇಲ್ಲದೆ ಇದ್ದು ಅದರಿಂದಾಗಿ ಖಿನ್ನತೆ ಹಾಗೂ ಮಾನಸಿಕ ಅಸ್ವಸ್ಥತೆ ಬರೋ ಚಾನ್ಸ್ಗಳು ಹೆಚ್ಚಾಗ್ತವೆ. ಹಾಗೆ ಕ್ರಮೇಣ ಹೆಚ್ಚು ಸಮಯ ಇದ್ದಲ್ಲಿ ನೆನಪಿನ ಶಕ್ತಿಯ ಮೇಲೆ ಮತ್ತು ಬೇರೆ ನಮ್ಮ ಯೋಚನಾ ಶಕ್ತಿಗಳ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಒಂದೆರಡು ದಿವಸ ನಿದ್ದೆ ಬರದೇ ಇದ್ರೆ ನಮ್ಗೆ ನೆಕ್ಸ್ಟ್ ದಿವಸ ಒಂಥರ ಮನ್ಸು ಏನೋ ಒಂಥರ ಡಲ್ ಆಗಿದ್ದಾಗೋ, ಏನೋ ಯೋಚನೆ ಮಾಡಕ್ ಶಕ್ತಿ ಇಲ್ದ ಇದ್ದಾಗೋ ಹಾಗೆಲ್ಲ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದು ಹೆಚ್ಚಿನ ಸಮಯ ಇದ್ದಲ್ಲಿ ಬಹಳಷ್ಟು ನಮ್ಮ ಯೋಜನಾ ಶಕ್ತಿಯ ಮೇಲೆ ಪರಿಣಾಮಗಳನ್ನ ಮತ್ತು ನಾವು ತಗೊಳ್ಳುವಂತಹ ನಿರ್ಧಾರಗಳ ಮೇಲೆ ಪರಿಣಾಮಗಳನ್ನ ಬೀರ್ತದೆ. ಒಟ್ಟಾರೆ ಆರೋಗ್ಯದ ಅಂದ್ರೆ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರ್ತದೆ. ಶಾರೀರಿಕ ಆರೋಗ್ಯ ಅಂತ ಹೇಳಿದ್ರೆ ಈಗ ನಮಗೆ ಡಯಾಬಿಟಿಸ್ ಇದ್ದಲ್ಲಿ ಡಯಾಬಿಟಿಸ್ ನ ಕಂಟ್ರೋಲ್ ಮೇಲೆ ಪರಿಣಾಮ ಬೀಳ್ತದೆ. ಹಾಗೆ BPಯ ಕಂಟ್ರೋಲ್ ನ ಮೇಲೆ ಪರಿಣಾಮ ಬೀಳ್ತದೆ. ಹಾಗೆ ಒಟ್ಟಾರೆ ಆರೋಗ್ಯದ ಬಹಳಷ್ಟು ಡೊಮೈನ್ಸ್ ಗಳ ಮೇಲೆ ಇದರ ಪರಿಣಾಮ ಬೀರ್ತದೆ. ಸೊ ಜೀವನದ ಗುಣಮಟ್ಟದಲ್ಲಿ ನಾವು ಇಳಿಕೆಯನ್ನ ಕಾಣ್ತೇವೆ. ಸೊ ಜೀವನವನ್ನ ಅನುಭವಿಸಕ್ಕೆ ಸಂತೋಷ ಇರೋದಿಲ್ಲ. ಅದರ ಬೇರೆ ಬೇರೆ ಆಯಾಮಗಳನ್ನ ಸವಿಸೋದಕ್ಕೆ ನಮಗೆ ಆಸಕ್ತಿ ಕಡಿಮೆ ಆಗ್ತದೆ. ಸೊ ನಿದ್ರಾಹೀನತೆ ಇದ್ದಾಗ ನಾವು ಎಷ್ಟೊಂದು ಸಂದರ್ಭದಲ್ಲಿ ವಯೋಸಹಜ ಅಂತ ಅನ್ಕೊಂಡು ಅದನ್ನ ಯಾರತ್ರನೂ ಹೇಳೋದಿಲ್ಲ. ಇಲ್ಲ ಹೇಳಿದ್ರು ಕೂಡ ಅಯ್ಯೋ ಇದು ವಯಸ್ಸಾಗಿದೆ ಇವ್ರಿಗೆ, ಅವ್ರ ವಯಸ್ಸಾದವರೆಲ್ಲ ತುಂಬಾ ಬೇಗ ಎದ್ದೇಳ್ತಾರೆ, ಸೊ ಇವ್ರಿಗೆ ಯಾವುದೇ ರೀತಿಯ ಚಿಕಿತ್ಸೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂತಹ ಒಂದು ಧೋರಣೆ ಕೂಡ ನಾವು ಕಾಣಬಹುದು. ಸೊ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ಗಳು ಸಾಮಾನ್ಯವಾಗಿ ಅದು ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ಹೇಳುವುದನ್ನ ಅವ್ರು ಪರಿಶೀಲಿಸ್ತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಔಷಧಿಗಳನ್ನ ನೀಡಬಹುದು. ಸೊ ಕೆಲವರು ನಿದ್ರೆ ಮಾತ್ರೆಗಳನ್ನ ಅವರೇ ತಗೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ನಿದ್ರೆ ಮಾತ್ರೆಗಳಿಂದ ಆಗುವಂತಹ ಪರಿಣಾಮಗಳು ಮತ್ತು ಅಡ್ಡ ಪರಿಣಾಮಗಳು ಬಹಳಷ್ಟು ಇವೆ. ಸೊ ನಿದ್ದೆ ಮಾತ್ರೆಗಳನ್ನ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತಗೊಳ್ಳೋದ್ರಿಂದ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸೋ ಚಾನ್ಸಸ್ಗಳು ಹೆಚ್ಚಾಗ್ತದೆ. ದೀರ್ಘಕಾಲ ಇದನ್ನ ಉಪಯೋಗಿಸಿದಲ್ಲಿ, ನಿದ್ದೆ ಮಾತ್ರೆಗಳನ್ನ ಉಪಯೋಗಿಸಿದಲ್ಲಿ ಅದನ್ನ ಬಿಡೋದಕ್ಕೆ ಕಷ್ಟ ಆಗಬಹುದು. ಸೊ ಬಿಡೋದಕ್ಕೆ ಕಷ್ಟ ಅಂದ್ರೆ ಅದನ್ನ ಬಿಟ್ಟಾಗ ವಿಡ್ರಾಲ್ ಸಿಂಪ್ಟಮ್ಸ್ ಗಳು ಅಂತ ನಾವೇನ್ ಹೇಳ್ತೇವೆ ಅದನ್ನ ಅನುಭವಿಸುವ ಚಾನ್ಸಸ್ ಹೆಚ್ಚಿರ್ತದೆ. ಸೊ ಹಾಗಿರುವಾಗ ಮತ್ತೆ ನಿದ್ದೆ ಬರದೇ ಇರೋದು ಇನ್ನೂ ಜಾಸ್ತಿ ಸಮಸ್ಯೆ ಆಗ್ಬೋದು. ಸೊ ಇದನ್ನೆಲ್ಲ ನಾವು ಕಾಣ್ತೇವೆ. ನಿದ್ದೆ ಮಾತ್ರೆಗಳ ಸೇವನೆಯಿಂದ ಕೆಲವು ಸತಿ ಏನಾಗ್ತದೆ ಅಂತ ಹೇಳಿದ್ರೆ ಅದರಿಂದಾಗಿ ಕೂಡ ನೆನಪಿನ ಶಕ್ತಿಗೆ ಪರಿಣಾಮ ಬೀರಬಹುದು. ಅದರಿಂದಾಗಿ ಕೂಡ ಯೋಚನಾ ಶಕ್ತಿಯ ಮೇಲೆ, ಗಮನ ಶಕ್ತಿಯ ಮೇಲೆ ಕೂಡ ಬಹಳಷ್ಟು ಅಡ್ಡ ಪರಿಣಾಮಗಳು ಕಾಣಬಹುದು. ನಿದ್ದೆ ಮಾತ್ರೆ ಸೇವನೆಯಿಂದ ನಾವು ಹಗಲೊತ್ತಲ್ಲಿ ನಿದ್ದೆ ಮಾಡೋದು ಸ್ಟಾರ್ಟ್ ಮಾಡಿ ಮತ್ತೆ ಅದರಿಂದ ಬೀಳೋದು, ಅದರಿಂದ ಆಗುವಂತಹ ಬೇರೆ ಕಾನ್ಸಿಕ್ವೆನ್ಸ್ ಗಳನ್ನ ಕೂಡ ನಾವು ನೋಡಬಹುದು. ಸೊ ಹೀಗೆ ಔಷಧಿಗಳಲ್ಲದೆ ಬೇರೆ ಏನ್ ಮಾಡಬಹುದು, ಜೀವನ ಶೈಲಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನ ಮಾಡಿ ನೋಡಬಹುದಾ ಅನ್ನೋದನ್ನ ಮೊದಲು ನೋಡೋದು ಸೂಕ್ತ ಅಂತ ಅನ್ಸುತ್ತೆ. ಔಷಧಿಗಳ ಮೊರೆ ಹೋಗೋದಕ್ಕಿಂತ ಮುಂಚೆ ಡಾಕ್ಟರ್ ಸಲಹೆ ತಗೊಂಡು ಬೇರೆ ಕಾರಣಗಳಿದ್ದಲ್ಲಿ ಆ ಕಾರಣಗಳ ಚಿಕಿತ್ಸೆ ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ಯಾವ ತರಹದ ಬದಲಾವಣೆಗಳನ್ನ ಮಾಡಿದ್ರೆ ನಮಗೆ ಸುಖ ನಿದ್ರೆ ಪಡಿಬಹುದು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಯಾವುದು ಸರಿ ಹೋಗದೆ ಇದ್ದಲ್ಲಿ ಮತ್ತೆ ಔಷಧಿಗಳ ಮೊರೆ ಹೋಗೋ ಅಗತ್ಯ ಇರಬಹುದು. ಸೊ ಅಗತ್ಯ ಇದ್ದಲ್ಲಿ ಡಾಕ್ಟರ್ಗಳ ಸೂಪರ್ವಿಷನ್ ನಲ್ಲಿ ಆ ಮಾತ್ರೆಗಳನ್ನ ಶುರು ಮಾಡೋದು ಮತ್ತು ಆ ಮಾತ್ರೆಗಳನ್ನ ಹೇಗೆ ನಿಲ್ಲಿಸೋದು ಅದನ್ನು ಕೂಡ ಡಾಕ್ಟರ್ಗಳು ಸಾಮಾನ್ಯವಾಗಿ ನಿಮಗೆ ಹೇಳ್ತಾರೆ. ಕೆಲವು ಉಪಾಯಗಳು ಈ ಸ್ಲೈಡ್ಗಳಲ್ಲಿ ನಾನು ಹಾಕಿದ್ದೀನಿ. ಸಾಮಾನ್ಯವಾಗಿ ನಮಗೆ ಒಂದು ಸ್ಥಿರವಾದ ನಿದ್ರೆ ಮತ್ತು ಎಚ್ಚರದ ಸಮಯ ಇದ್ರೆ ಅದು ನಮ್ಮ ಬಾಡಿ ಅದಕ್ಕೆ ಒಂದು ಟ್ರೈನ್ ಆಗಿರ್ತದೆ, ನಮ್ಮ ಶರೀರ ಅದಕ್ಕೊಂದು ಟ್ರೈನ್ ಆಗಿರ್ತದೆ. ಸೊ ನಾನು ಹೇಳಿದೆಲ್ಲ ಸರ್ಕಾಡಿಯನ್ ರಿದಮ್ ಅಂತ ಅಂತ ಒಂದು ರಿದಮ್ ಇದೆ ಅಲ್ಲ ನಮ್ಮ ಶರೀರದಲ್ಲಿ, ಆ ರಿದಮ್ ಅದಕ್ಕೆ ಟ್ರೈನ್ ಆಗಿರ್ತದೆ. ಸೊ ಇದನ್ನ ಕಾಪಾಡಿಕೊಳ್ಳೋದು ಬಹಳಷ್ಟು ಅಗತ್ಯ. ಅಂದ್ರೆ ಒಂದು ರೆಗ್ಯುಲರ್ ಸ್ಲೀಪಿಂಗ್ ಟೈಮ್ ಇರಬೇಕು, ಒಂದು ರೆಗ್ಯುಲರ್ ವೇಕಿಂಗ್ ಟೈಮ್ ಇರಬೇಕು. ಸೊ ಸಾಮಾನ್ಯವಾಗಿ ಬೇರೆ ಯಾವುದೇ ಕಂಟಿಂಜೆನ್ಸಿ ಇಲ್ಲದೆ ಇದ್ದಲ್ಲಿ ಆ ನಿರ್ಧಾರಿತ ಸಮಯವನ್ನ ನಿದ್ರೆಗೆ ಮತ್ತು ಎಚ್ಚರಕ್ಕೆ ಕಾಪಾಡಿಕೊಳ್ಳೋದು ಬಹಳಷ್ಟು ಅಗತ್ಯ. ಒಂದು ವೇಳೆ ನಿದ್ರೆ ಬರದೇ, ಸಾರಿ ಟು ಡಿಸ್ಟರ್ಬ್ ಯು. ಹೇಳಿ ಸರ್. ವಾಲ್ಯೂಮ್ ಇಸ್ ವೆರಿ ವೆರಿ ಲೋ ಡಾಕ್ಟರ್. ವಾಲ್ಯೂಮ್ ಆಫ್ ಸ್ಪೀಚ್ is it for everybody or only for ಇಲ್ಲ, ಸೌಂಡ್ No sir, your audio is fine for us sir. Fine sir.
Okay. Jambunadan sir, could you just check your audio settings, sir? Yeah, I have checked my audio. My audio is fine, ma. Okay. But anyway, volume is not there. Volume goes up and again it comes down, ma. Okay, it may be that, because that might be because of your internet issue, sir. internet issue ಇರಬಹುದೇನೋ ಅಂತ. Can you just hold the mic a little closer, doctor? Sir, his doctor's voice is actually okay, sir. It is audible. Yeah, it's stable also. Okay. So, sir, if you want to clarify anything, ಮತ್ತೆ ಕೇಳಬಹುದು. If there is something not clear, you may always come back and ask me. So, for others it is okay ಅಲ್ಲ, ಬೇರೆಯವರಿಗೆ ಕೇಳಿಸ್ತಾ ಇದೆ. Yes, sir, you are audible and clear. Please, you may continue. It's quite clear. Yeah. Okay then. Sorry, probably there is a problem with my set. No problem. Please kindly go ahead, doctor. So, ಸ್ಥಿರವಾದ ನಿದ್ರೆಗೆ ಮತ್ತೆ ಒಂದು ಎಚ್ಚರಕ್ಕೆ I'll try to go to YouTube. Yeah, ನಿರ್ಧಾರಿತವಾದಂತಹ ಒಂದು ಸಮಯ ಕಾಪಾಡಿಕೊಳ್ಳಬೇಕು. ಹಾಗೆ ನಿದ್ರೆ ಬರದೇ ಇದ್ರೆ, ಈಗ 15-20 ನಿಮಿಷ ಮಲಗಿ ನಿದ್ರೆ ಬರದೇ ಇದ್ರೆ ಹಾಸಿಗೆಯಿಂದ ಎದ್ದು ಬೇರೆ ಯಾವ್ದಾದ್ರು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ನಿದ್ದೆ ಬರೋ ಸ್ಥಿತಿ ಬಂದಾಗ ಮತ್ತೆ ಹೋಗಿ ಹಾಸಿಗೆಯಲ್ಲಿ ಮಲಗಬೇಕು. ಸೊ ಮಲಗೋಕ್ಕಿಂತ ಮುಂಚೆ ಒಂದು ಹೆವಿ ಮೀಲ್ ಅಂದ್ರೆ ಬಹಳ ಹೆವಿ ಆದಂತಹ ಊಟವನ್ನ ಮಾಡಬಾರ್ದು. ಲಘುವಾದ ಆಹಾರ ಸೇವಿಸಿದ್ರೆ ನಿದ್ರೆ ಬರೋ ಚಾನ್ಸಸ್ ಬಹಳಷ್ಟು ಬೆಟರ್ ಆಗ್ತದೆ, ಉತ್ತಮವಾಗ್ತದೆ. ಹಗಲೊತ್ತು ಹಾಸಿಗೆಯಲ್ಲಿ ಯಾವುದೇ ಕಾರಣಕ್ಕೆ ತುಂಬಾ ಸಮಯವನ್ನ ಕಳಿಬಾರದು. ಸೊ ಹಗಲೊತ್ತು ನಾವು ಹಾಸಿಗೆಯಲ್ಲಿ ತುಂಬಾ ಸಮಯವನ್ನು ಕಳೆದ್ರೆ ನಮ್ಮ ಮನಸ್ಸಿಗೆ ಏನಾಗ್ತದೆ, ಎಚ್ಚರವಾಗಿರೋದು ಬಹಳ ಅಸೋಸಿಯೇಟ್ ಆಗ್ತದೆ ಈ ಹಾಸಿಗೆಯಲ್ಲಿರೋದ್ರ. ಹಾಸಿಗೆ ಆಕ್ಚುಲಿ ಶುಡ್ ಬಿ ಅಸೋಸಿಯೇಟೆಡ್ ವಿತ್ ನಿದ್ದೆ, ಬಟ್ ಇಲ್ಲಿ ಹಾಸಿಗೆ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಎಚ್ಚರವಾಗಿರೋದು, ಇಲ್ಲ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಸಿರೋದು. ಇಟ್ ಬಿಕಮ್ಸ್ ಅಸೋಸಿಯೇಟೆಡ್ ಸಮ್ ವಾಟ್. ಸೊ ಹಾಗಿರುವಾಗ ಆದಷ್ಟು ಹಗಲೊತ್ತಿನಲ್ಲಿ ಹಾಸಿಗೆಯಲ್ಲಿ ತುಂಬಾ ಸಮಯವನ್ನ ಕಳಿಬಾರದು. ನಿಯಮಿತವಾದ ವ್ಯಾಯಾಮ ಮತ್ತು ಯೋಗ ಬಹಳಷ್ಟು ಸುಖ ನಿದ್ದೆಗೆ ಒಂದು ಒಳ್ಳೆ ಉಪಾಯ ಅಂತ ಹೇಳಬಹುದು. ಹಗಲು ನಿದ್ರಿಸದಿರುವುದು, ರಾತ್ರಿ ನಿದ್ದೆ ಬರದೆ ಹಗಲು ನಿದ್ದೆ ಮಾಡಿದ್ರೆ ಮತ್ತೆ ಆ ಸೈಕಲ್ ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ರಾತ್ರಿ ಮತ್ತೆ ನಿದ್ರೆ ಬರೋದಿಲ್ಲ. ಹಾಗಿರುವಾಗ ಹಗಲು ಆದಷ್ಟು ನಿದ್ರಿಸದಿರುವುದು ಬಹಳ ಅಗತ್ಯ. ನಾನು ಆಗ್ಲೇ ಹೇಳಿದಾಗೆ ಕಾಫಿ ಚಹಾ ಸೇವನೆಯಿಂದ ಕೂಡ ನಿದ್ರೆ ಬರದೇ ಇರ್ಬೋದು. ಆದಷ್ಟು ಸಂಜೆ ಹೊತ್ತು ಕಾಫಿ ಚಹಾ ಕುಡಿಯುವಂತಹ ಅಭ್ಯಾಸ ಇದ್ದಲ್ಲಿ ಅದನ್ನ ಕಮ್ಮಿ ಮಾಡೋದು ನಿದ್ದೆ ದೃಷ್ಟಿಯಿಂದ ಉತ್ತಮ. ತಂಬಾಕು ಮತ್ತು ಧೂಮಪಾನದಿಂದ ಕೂಡ ದೂರ ಇರೋದು ಬಹಳ ಅಗತ್ಯ. ಸೊ ಇವು ಕೂಡ, ಈ ಕಾಫಿ ಚಹಾ ಮತ್ತು ತಂಬಾಕು ಬ್ರೈನ್ಗೆ ಬಹಳಷ್ಟು ಸ್ಟಿಮ್ಯುಲೇಟಿಂಗ್ ಆಗಿರ್ತವೆ. ಸೊ ನಿದ್ದೆ ಬರುವಂತಹ ಕೆಮಿಕಲ್ ಗಳನ್ನ ಮೆದುಳಿನಲ್ಲಿ ಕಮ್ಮಿ ಮಾಡಿ ಎಚ್ಚರವಾಗಿ ನಮ್ಮನ್ನ ಇಡ್ತವೆ. ಸೊ ಹಾಗಿರುವಾಗ ಇವುಗಳ ಮೇಲೆ ಕೂಡ ನಿಯಂತ್ರಣ ಇರಬೇಕು. ಆದಷ್ಟು ಹಗಲೊತ್ತಿದ್ದಾಗ ಸೂರ್ಯನ ಬೆಳಕಿನಲ್ಲಿರೋದು ಬಹಳ ಬೇರೆ ಬೇರೆ ಕಾರಣಗಳಿಂದ ಉಪಯೋಗಕಾರಿ, ಹಾಗೂ ನಿದ್ದೆ ಕೂಡ ಬಹಳಷ್ಟು ಯೂಸ್ಫುಲ್ ಅಂತ ಹೇಳ್ಬೋದು. ಬಹಳ ಮುಖ್ಯವಾಗಿ ಮಲಗುವಂತಹ ವಾತಾವರಣ, ಸೊ ಹಾಸಿಗೆ ಇರ್ಬೋದು, ಸುತ್ತಮುತ್ತ ಇರುವಂತಹ ಸದ್ದು ಗದ್ದಲ ಇರಬಹುದು, ತಾಪಮಾನ ಇರ್ಬೋದು, ಎಷ್ಟರ ಮಟ್ಟಿಗೆ ಬೆಳಕು ಕತ್ತಲೆ ಇದೆ, ಅದು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಫಸ್ಟ್ ನೋಡ್ಕೋಬೇಕು. ಸೊ ನಾವು ಡಾಕ್ಟರ್ ಮೀಟ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಏನಾದ್ರೂ ವ್ಯತ್ಯಾಸ ಮಾಡೋದ್ರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗ್ತದಾ ಅಂತ ಹೇಳೋದನ್ನ ನಾವು ನೋಡ್ಬೇಕು. ಕೆಲವು ಸ್ಪೆಸಿಫಿಕ್ ಕಾಯಿಲೆಗಳು ನಿದ್ದೆಯಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ವಯಸ್ಸಾದಾಗೆ ನೀವು ನೋಡಿರ್ಬೋದು, ಜೋರಾದ ಉಸಿರಾಟ ಹಾಗೂ ಅತಿಯಾಗಿ ಗೊರಕೆ ಹೊಡೆಯೋದನ್ನ ನೀವು ಕೆಲವರಲ್ಲಿ ಕಂಡಿರ್ತೀರಿ. ಸೊ ಇದು ಸಾಮಾನ್ಯವಾಗಿ ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಹೇಳ್ತೇವೆ, ನಿದ್ರೆಯಲ್ಲಿ ಉಸಿರಾಟದ ಒಂದು ತರಹದ ತೊಂದರೆ. ಸೊ ಇದಾದಾಗ ರಕ್ತಕ್ಕೆ ಬೇಕಾದಂತಹ ಆಕ್ಸಿಜನೇಷನ್ ಆಗೋದಿಲ್ಲ. ಸೊ ಅದನ್ನ ನಾವು ಸಾಮಾನ್ಯವಾಗಿ ವಯಸ್ಸಾದಾಗ ಮತ್ತು ದಪ್ಪ ಇರೋರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೇವೆ. ಸೊ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ರಾತ್ರಿ ಅವರು ಜೋರಾಗಿ ಉಸಿರಾಡ್ತಾರೆ. ಆ ಜೋರಾಗಿ ಉಸಿರಾಡೋದು ಗೊರಕೆ ರೂಪದಲ್ಲಿ ಬೇರೆಯವರಿಗೆ ಕೇಳಿಸ್ತಾ ಇರ್ತದೆ. ಹಾಗಂತ ಹೇಳಿ ಎಲ್ಲಾ ಗೊರಕೆ ಹೊಡೆಯೋರಿಗೂ ಈ ಸಮಸ್ಯೆ ಇರ್ತದೆ ಅಂತಲ್ಲ, ಬಟ್ ಹೆಚ್ಚಿನವರಿಗೆ ಇದಿರುವಂತಹ ಚಾನ್ಸಸ್ ಇರ್ತದೆ. ಸೊ ಅವ್ರಿಗೆ ಏನಾಗ್ತದೆ, ರಾತ್ರಿ ಪ್ರತಿ ಸತ್ತಿನೂ ಈ ತರ ಉಸಿರುಗಟ್ಟದಾಗ ಅವರಿಗೆ ಎಚ್ಚರ ಆಗ್ತದೆ. ಸೊ ರಾತ್ರಿ ಸುಖವಾದ ನಿದ್ರೆ ಸಿಗೋದಿಲ್ಲ. ಅದರಿಂದಾಗಿ ಏನಾಗ್ತದೆ, ಹಗಲು ಹೊತ್ತಿನಲ್ಲಿ ಅವರು ಅತಿಯಾಗಿ ತೂಕಡಿಸ್ತಿರ್ತಾರೆ ಮತ್ತು ಅವರಿಗೆ ಏಕಾಗ್ರತೆಯ ಕೊರತೆ ಹಗಲೊತ್ತಿನಲ್ಲಿ ಇರ್ತದೆ. ಸೊ ಈ ಸಮಸ್ಯೆ ಮಧುಮೇಹ ಇರುವವರಿಗೆ, ಒಬಿಸಿಟಿ ಅಂತ ಹೇಳ್ತೀವಲ್ಲ, ಬಹಳ ತೂಕ ಇರುವವರಿಗೆ, ಬೊಜ್ಜಿರುವವರಿಗೆ
ಮತ್ತು ಕೆಲವು ಬೇರೆ ತರಹದ ಸಮಸ್ಯೆಗಳಿದ್ದವರಿಗೆ ಈ ಅಂದ್ರೆ ಉದಾಹರಣೆಗೆ ಅವರ ಕತ್ತಿನ ಅಗಲ ಹೆಚ್ಚಿರುವವರು, ಸೊ ನಾಲಿಗೆ ದಪ್ಪ ಇರೋರು, ಅಂತವರಿಗೆ ಈ ಸಮಸ್ಯೆ ಆಗುವಂತಹ ಚಾನ್ಸ್ಗಳು ಹೆಚ್ಚಿರ್ತದೆ. ಬಟ್ ಇದರ ಅಸೋಸಿಯೇಷನ್ ಡಿಮೆನ್ಷಿಯಾ ಜೊತೆ ಕೂಡ ಇದೆ, ಮತ್ತು ಕೆಲವು ಎದೆ ಬಡಿತದ ತೊಂದರೆ ಕೂಡ ಈ ಸಮಸ್ಯೆ ಇರುವವರಲ್ಲಿ ಎದೆ ಬಡಿತದ ತೊಂದರೆಯನ್ನ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬಹುದು. ಈ ಸಮಸ್ಯೆಯಿಂದಾಗಿ ಮತ್ತು ಈ ಸಮಸ್ಯೆಯ ಲಿಂಕ್ ಎಲ್ಲೋ ಹೈ ಬ್ಲಡ್ ಪ್ರೆಷರ್ ಜೊತೆ ಇದೆ. ಸೊ ಎರಡಕ್ಕೂ ಒಂದು ತರಹದ ಲಿಂಕ್ ಅಥವಾ ಒಂದು ಅಸೋಸಿಯೇಷನ್ ಕಾಣಬಹುದು. ಸೊ ಇದನ್ನ ಡಾಕ್ಟರ್ಗಳು ಡಯಾಗ್ನೋಸ್ ಮಾಡ್ಬೇಕಾದ್ರೆ ಅವರು ಸ್ಲೀಪ್ ಸ್ಟಡಿ ಮಾಡಬೇಕು ಅಂತ ಹೇಳ್ತಾರೆ, ಅಥವಾ ಏನು ಪಾಲಿಸಾಮ್ನೋಗ್ರಾಫಿ ಪರೀಕ್ಷೆ ಅಂತ ಹೇಳ್ತಾರೆ. ಸೊ ಈ ಪರೀಕ್ಷೆಯಲ್ಲಿ ಸುಲಭವಾಗಿ ಈ ಸಮಸ್ಯೆನ ಕಂಡುಹಿಡಿಯಬಹುದು. ಸೊ ಇದಕ್ಕೆ ನೀವು ಸಾಮಾನ್ಯವಾಗಿ ಇದನ್ನ ಪಲ್ಮನರಿ ಮೆಡಿಸಿನ್ ಡಾಕ್ಟರ್ಗಳು ಚಿಕಿತ್ಸೆ ಮಾಡ್ತಾರೆ, ಚೆಸ್ಟ್ ಫಿಸಿಷಿಯನ್ ಅಂತ ಏನ್ ಹೇಳ್ತೇವೆ ಅವರು ಟ್ರೀಟ್ ಮಾಡ್ತಾರೆ. ಅದಕ್ಕೆ ಸಿಪ್ಯಾಪ್ ಯಂತ್ರ ಅಂತ ಬರುತ್ತೆ, ಆ ಯಂತ್ರದಿಂದ ಬಹಳಷ್ಟು ಈ ಉಸಿರಾಟದ ತೊಂದರೆ ಸರಿಯಾಗ್ತದೆ. ಬಹಳ ಕೆಲ ಮಂದಿಯಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯ ಕೂಡ ಇರಬಹುದು. ಇನ್ನೊಂದು ಸಮಸ್ಯೆ ಕಾಲುಗಳಲ್ಲಿ ಚಡಪಟಿಕೆ, ನಾವು ಪಿರಿಯಾಡಿಕ್ ಲಿಂಬ್ ಮೂವ್ಮೆಂಟ್ಸ್ ಅಂತ ಏನ್ ಹೇಳ್ತೇವೆ, ಇಲ್ಲ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಈ ಚಡಪಟಿಕೆ ಅಥವಾ ಒಂಥರದ ತೆವಳುವಿಕೆ, ಇಲ್ಲ ಆಗಾಗ ಕಾಲು ಆಡಿಸ್ಬೇಕು ಅಂತ ಹೇಳುವಂತ ಇದು ಸಂಜೆ ಹೊತ್ತಾದಾಗ ಇಲ್ಲ ರಾತ್ರಿ ಮಲಗಲಿಕ್ಕೆ ಹೋದಾಗ ಈ ಸಮಸ್ಯೆ ಇರುವವರಲ್ಲಿ ನಾವು ಕಾಣ್ತೇವೆ. ಸೊ ಅವರಿಗೆ ಒಂದು ಅಲ್ಲಿ ಜುಮ್ ಅಂತ ಎನ್ಸ್ಬೋದು, ಇಲ್ಲ ಕೈ ಕಾಲು ಓಡಾಡಿಸ್ಬೇಕು ಅಂತ ಹೇಳೋದು ಅವ್ರಿಗೆ ಆಗಬಹುದು. ಸೊ ಓಡಾಡಿದ್ರೆ ಸೆಳೆತ ಕಮ್ಮಿ ಆಗ್ತದೆ, ಇಲ್ಲ ಈ ನೋವು ಕಮ್ಮಿ ಆಗ್ತದೆ ಅಂತ ಹೇಳುವಂತಹ ಭಾವನೆ ಕೆಲವರಲ್ಲಿ ಇರ್ತದೆ. ಸೊ ಇದು ಕೂಡ ಮಹಿಳೆಯರಲ್ಲಿ ಪುರುಷರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಸಮಸ್ಯೆಯನ್ನು ಕೂಡ ಕಾಣ್ತೇವೆ. ಸೊ ಈ ಸಮಸ್ಯೆ ಇರುವವರಿಗೆ ನಿದ್ದೆಯಿಂದ ಆಗಾಗ ಎಚ್ಚರ ಆಗ್ತದೆ ರಾತ್ರಿ, ಮತ್ತು ಅವರು ಕೂಡ ಹಗಲೊತ್ತಿನಲ್ಲಿ ನಿದ್ರೆ ಬರೋ ಚಾನ್ಸಸ್ ಹೆಚ್ಚಾಗ್ತದೆ. ಸೊ ಕೆಲವು ಸಂದರ್ಭದಲ್ಲಿ ಕಬ್ಬಿಣಾಂಶದ ಕೊರತೆ, ಇಲ್ಲ ನಾವು ಐರನ್ ಡೆಫಿಷಿಯನ್ಸಿ ಅಂತ ಏನ್ ಹೇಳ್ತೇವೆ, ಆ ಸಮಸ್ಯೆ ಇದ್ದವರಿಗೆ, ಮತ್ತು ಕೆಲವರಿಗೆ ಕಿಡ್ನಿಗೆ ಸಂಬಂಧಪಟ್ಟಿರುವ ಹಾಗೆ ಸಮಸ್ಯೆ ಇರುವವರಿಗೆ ಈ ಸಮಸ್ಯೆಯನ್ನ ನಾವು ಕಾಣ್ತೇವೆ. ಸೊ ಇದಕ್ಕೆ ಕೂಡ ಔಷಧಿಗಳಿಂದ ಚಿಕಿತ್ಸೆ ಇದೆ. ಸೊ ಈ ಕಾಲಿನಲ್ಲಿ ಆಗುವಂತಹ ತೊಂದರೆಗಳು, ಏನ್ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೇವೋ ಅದನ್ನು ಕೂಡ ಔಷಧಿಗಳಿಂದ ಚಿಕಿತ್ಸೆ ಮಾಡಬಹುದು. ಮೊದಲಾಗಿ ಡಾಕ್ಟರ್ ಐರನ್ ಡೆಫಿಷಿಯನ್ಸಿ ಇದೆಯಾ, ಇಲ್ಲ ಕಿಡ್ನಿಗೆ ಸಂಬಂಧಪಟ್ಟಿರೋ ಸಮಸ್ಯೆ ಇದೆಯಾ ಅದನ್ನ ಚೆಕ್ ಮಾಡ್ತಾರೆ. ಅದರ ನಂತರ ಅದಕ್ಕೆ ತಕ್ಕ ಔಷಧಿಗಳನ್ನ ಕೂಡ ನೀಡಬಹುದು. ಸೊ ಇದು ಕೂಡ ನಿದ್ರಾಹೀನತೆಗೆ ರಾತ್ರಿ ಕಾರಣ ಆಗಬಹುದು. ಇನ್ನೊಂದು ನಾವು ನೋಡುವಂತಹ ಸಮಸ್ಯೆ ಕನಸಿನಲ್ಲಿ ಕೈಕಾಲನ್ನ ಹೊಡೆಯೋದು, ಇಲ್ಲ ಮಾತನಾಡುವುದು, ಮತ್ತು ಕನಸಿನಲ್ಲಿ ಕೆಲವರು ಈವನ್ ಓಡಾಡ್ತಾರೆ, ಕೆಲವರು ಈವನ್ ಊಟ ಕೂಡ ಮಾಡ್ತಾರೆ. ಸೊ ಕನಸಿನಲ್ಲಿ ಕೈಕಾಲು ಹೊಡೆಯೋದು ಮತ್ತು ಈ ಮಾತನಾಡುವ ಸಮಸ್ಯೆಗೆ ನಾವು RBD ಕಾಯಿಲೆ ಅಂತ ಹೇಳ್ತೇವೆ. ಸೊ ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವರು ಅವರ ಜೊತೆ ಮಲಗಿರೋರಿಗೆ, ಅವ್ರ ಹೆಂಡತಿಗೋ ಗಂಡನ್ಗೋ ತುಳಿಯೋದು, ಹೊಡೆಯೋದು, ಅವ್ರಿಗೆ ಅದರಿಂದ ಪೆಟ್ಟಾಗೋದು, ಇಂಥ ಸಮಸ್ಯೆಗಳು ಕೂಡ ಕೆಲವರಲ್ಲಿ ನಾವು ಕಾಣ್ತೇವೆ. ಸೊ ಅವ್ರು ಬರುವಂತಹ ಕನಸುಗಳನ್ನ ನಾವು ಸಾಮಾನ್ಯವಾಗಿ ಕನಸುಗಳು ಬಂದಾಗ ನಮ್ಮ ಶರೀರ ಇಮ್ಮೊಬೈಲ್ ಆಗಿರ್ತದೆ, ನಮ್ಮ ಮನಸ್ಸಿನಲ್ಲಿ ಏನೋ ಚಿತ್ರಗಳು ಓಡಾಡ್ತಿರ್ತವೆ, ಇಲ್ಲ ನಾವು ಅದರ ಬಗ್ಗೆ ಯಾವುದೋ ಕಲ್ಪನಾ ಲೋಕದಲ್ಲಿ ನಮ್ಮ ಕನಸಿನಲ್ಲಿ ಇರ್ತೇವೆ. ಬಟ್ ಈ ಸಮಸ್ಯೆಯಲ್ಲಿ ಏನಾಗ್ತದೆ, ನಾವು ಆ ಕನಸುಗಳನ್ನ ಎನಾಕ್ಟ್ ಮಾಡ್ತೇವೆ, ಅದನ್ನ ನಾವು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ನಡೀತಿದೆಯೇನೋ ಅಂತ ಹೇಳಿ ಕೈಕಾಲನ್ನ ಕನಸಿನಲ್ಲಿ ಅಲ್ಲಾಡಿಸ್ತೇವೆ. ಸೊ ಕೆಲವರಿಗೆ ಸ್ಪಷ್ಟವಾಗಿ ನೆನಪಿಗೆ ಬರುವಂತಹ ಕನಸುಗಳು ಎಚ್ಚರ ಆದಾಗ ಅವ್ರು ಹೇಳ್ತಾರೆ, ಮತ್ತೆ ಎಚ್ಚರ ಆದಾಗ ನನಗೆ ಈ ತರ ಕನಸು ಬಂದಿತ್ತು, ನಾ ಅದ್ರಲ್ಲಿ ಈ ತರ ಮಾಡ್ತಿದ್ದೆ ಅಂತ ಕೂಡ ಹೇಳುವವರು ಕೂಡ ಇರ್ತಾರೆ. ಸೊ ಇದು ಸಾಮಾನ್ಯವಾಗಿ ಪಾರ್ಕಿನ್ಸನ್ ಕಾಯಿಲೆ ಮತ್ತು ಕೆಲವು ತರಹದ ಡಿಮೆನ್ಷಿಯಾ ದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತೇವೆ. ಕೆಲವು ಸತಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಕಾಯಿಲೆಗಳು ಬರೋದಕ್ಕಿಂತ ಮುಂಚಿತ ಒಂಥರದ ಸೂಚಕ ಲಕ್ಷಣಗಳನ್ನಾಗಿ ಕೂಡ ನಾವು ಕೆಲವರಲ್ಲಿ ಇದನ್ನ ನೋಡ್ತೇವೆ. ಸೊ ಇದು ಕೆಲವು ಔಷಧಿಗಳಿಂದ ಕೂಡ, ಈಗ ಉದಾಹರಣೆಗೆ ಮದ್ಯ ಉಪಯೋಗ ಮಾಡೋದ್ರಿಂದ ಕೂಡ ಈ ಸಮಸ್ಯೆ ಬರ್ಬೋದು. ಕೆಲವು ಆಂಟಿ ಡಿಪ್ರೆಸೆಂಟ್ಗಳು, ಅಂದ್ರೆ ಡಿಪ್ರೆಷನ್ಗೆ ಕೊಡುವಂತಹ ಚಿಕಿತ್ಸೆಯಿಂದ ಕೂಡ ಈ ಸಮಸ್ಯೆ ನಾವು ಕೆಲವು ಸಂದರ್ಭದಲ್ಲಿ ಕಾಣ್ತೇವೆ. ಬಟ್ ವಯಸ್ಸಾದಾಗ ಇದು ಸಾಮಾನ್ಯವಾಗಿ ಒಂದಲ್ಲ ಒಂದ್ ತರಹದ ನರಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಯ ಮುನ್ಸೂಚನೆಯನ್ನ ನೀಡೋ ಚಾನ್ಸಸ್ ಕೂಡ ಬಹಳಷ್ಟು ಇರ್ತದೆ. ಇದನ್ನು ಕೂಡ ಕ್ಲೊನಾಜಿಪಾಮ್ ಅಂತ ಹೇಳುವಂತಹ ಒಂದು ನಿದ್ದೆ ಮಾತ್ರೆಯನ್ನು ಕೊಟ್ಟು ಸರಿಪಡಿಸಬಹುದು ಬಹಳ ಪ್ರಮಾಣಕ್ಕೆ. ಸೊ ಒಟ್ಟಾರೆ ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ, ನಿದ್ರೆಯ ನೈರ್ಮಲ್ಯವನ್ನು ನಾವು ಕಾಪಾಡಬೇಕಾದ್ರೆ ನಿದ್ರೆಗೆ ಸಿದ್ಧವಾದಾಗ ಮಾತ್ರ ನಾವು ಹಾಸಿಗೆಗೆ ಹೋಗ್ಬೇಕು.
ದಿನದಲ್ಲಿ ನಾವು ಆದಷ್ಟು ಕಿರುನಿದ್ರೆಯನ್ನ, ನಾವು ಆಫ್ಟರ್ನೂನ್ ನ್ಯಾಪ್ಸ್ ಅಂತ ಏನ್ ಹೇಳ್ತೇವೆ, ಅದನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಪಡಬೇಕು. ಧೂಮಪಾನ, ಮದ್ಯಪಾನ ಮತ್ತು ಅತಿ ಹೆಚ್ಚು ಕೆಫಿನ್ ಅಂದ್ರೆ ಕಾಫಿ ಇರ್ಬೋದು, ಟೀ ಇರ್ಬೋದು, ಅದನ್ನ ಬಳಸೋದನ್ನ ತಪ್ಪಿಸೋದು ಬಹಳಷ್ಟು ಅಗತ್ಯ. ನಿದ್ರೆ ಮಾತ್ರೆಯನ್ನು ತಪ್ಪಿಸೋದು ಅಥವಾ ಅದನ್ನ ಎಚ್ಚರಿಕೆಯಿಂದ ಬಳಸೋದು ಬಹಳಷ್ಟು ಅಗತ್ಯ. ಧ್ಯಾನ, ಯೋಗ, ವ್ಯಾಯಾಮ ಹಾಗೂ ಯಾವುದೇ ಏರೋಬಿಕ್ ಆಕ್ಟಿವಿಟಿಯಿಂದ ರಾತ್ರಿ ಹೊತ್ತು ನಿದ್ದೆ ಬರೋದಕ್ಕೆ ಬಹಳಷ್ಟು ಉಪಯೋಗಕಾರಿ ಆಗ್ತದೆ. ಅದು ಟೂ ಕ್ಲೋಸ್ ಟು ಸ್ಲೀಪ್ ಮಾಡಬಾರ್ದು. ಅದಕ್ಕಿಂತ ಬಹಳ ಒಂದು 3-4 ಗಂಟೆಯಷ್ಟು ಮುಂಚಿತವಾಗಿ ಮಾಡೋದ್ರಿಂದ ಬಹಳ ಹೆಚ್ಚು ಲಾಭವನ್ನು ನಾವು ಕಾಣಬಹುದು. ಕಾಯಿಲೆಗಳಿಗೆ, ಈಗ ನಮಗೆ ಶಾರೀರಿಕ ಕಾಯಿಲೆಗಳಿರ್ಬೋದು, ಮಾನಸಿಕ ಕಾಯಿಲೆ ಇರ್ಬೋದು, ಅದರ ತೀವ್ರತೆಗೆ ಅನುಗುಣವಾಗಿ ನಾವು ಸೂಕ್ತ ಸಲಹೆ ಮತ್ತು ಚಿಕಿತ್ಸೆ ಪಡೆಯೋದು ಬಹಳಷ್ಟು ಅಗತ್ಯ. ಸೊ ದಿಸ್ ಇಸ್ ಇನ್ ಬ್ರೀಫ್ ಅಬೌಟ್ ಸ್ಲೀಪ್ ಸೊ ಅಂಡ್ ಮೆಂಟಲ್ ಹೆಲ್ತ್. ನೀವು ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು. ವೀಕ್ಷಕರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಈಗ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ನಾನು ರತ್ನಪ್ರಭಾ ಅಂತ. ಈ ವಯಸ್ಸಾದ್ಮೇಲೆ ನಿದ್ದೆ ಕಡಿಮೆ ಆಗೋಗುತ್ತಲ್ವ, ಒಂದ್ 4-5 ಅವರ್ ಅಷ್ಟೇ ನಿದ್ದೆ ಬರೋದು. ಇನ್ನೂ ಮಾಡ್ಬೇಕು ಅನಿಸ್ತಿರುತ್ತೆ, ಆದ್ರೆ ನಿದ್ದೆ ಬರಲ್ಲ. ದೇಹಕ್ಕೆ ಬೇಕು ಅನಿಸ್ತಿರುತ್ತೆ, ಮನ್ಸಿಗೆ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡೋದು? ಅಲ್ಲ, ಸ್ವಲ್ಪ ಮಟ್ಟಿಗೆ ನಾನು ಆಗ್ಲೇ ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ಸಹಜವಾಗಿ ವಯಸ್ಸಾದಾಗೆ ನಿದ್ದೆ ಪ್ರಮಾಣದಲ್ಲಿ, ಹೊಟ್ಟಿನ ಪ್ರಮಾಣದಲ್ಲಿ ನಾವು ಇಳಿಕೆಯನ್ನು ಕಾಣಬಹುದು. ಬಟ್ ಯಾವಾಗ ನಮಗೆ ನಿದ್ರೆ ಬರದೇ ಇರೋದ್ರಿಂದ ಹಗಲೊತ್ನಲ್ಲಿ ತೂಕಡಿಸ್ತೀವಿ, ಇಲ್ಲ ಹಗಲೊತ್ನಲ್ಲಿ ನಮ್ಮ ಏಕಾಗ್ರತೆಗೆ ಸಮಸ್ಯೆ ಯಾವಾಗ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೋ ಆಗ ಇದ್ರ ಹಿಂದೆ ಇರುವಂತಹ ಕಾರಣಗಳನ್ನ ನಾವು ಏನಿರಬಹುದು ಅಂತ ಹೇಳಿ ಹೆಚ್ಚಿನ ವಿಚಾರ ಮಾಡೋದಕ್ಕೆ ಡಾಕ್ಟರ್ ಸಲಹೆ ಪಡೆಯೋದು ಅಗತ್ಯ ಆಗಿರ್ತದೆ. ನಾನು ಹೇಳಿರೋ ಹಾಗೆ ಕೆಲವು ಸಮಸ್ಯೆಗಳು, ಕೆಲವು ಕಾರಣಗಳನ್ನ ನಾನು ಆಗ್ಲೇ ಅದರಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೊ ಆ ಕಾರಣಗಳಿಂದ ಈ ತರ ಸಮಸ್ಯೆಗಳು ಬರಬಹುದು. ಸೊ ಅದು ಬರದೇ ಇರೋದಕ್ಕೆ ಕೆಲವು ನೈರ್ಮಲ್ಯವನ್ನ, ನಿದ್ದೆಗೆ ಸಂಬಂಧಪಟ್ಟಿರೋ ಸ್ಲೀಪ್ ಹೈಜೀನ್ ಅಂತ ಏನ್ ಹೇಳ್ತೇವೆ ಅದನ್ನ ಕಾಪಾಡೋದಕ್ಕೆ ಕೆಲವು ಉಪಾಯಗಳನ್ನ ಕೂಡ ನಾನು ಹೇಳಿದ್ದೇನೆ. ಅಷ್ಟೇ ಸಾಕ ವಯಸ್ಸಾದ್ಮೇಲೆ ಒಂದ್ 5 ಅವರ್ ನಿದ್ದೆ ಮಾಡಿದ್ರೆ ಸಾಕು ಅನ್ಸುತ್ತಲ್ವಾ? ಅಲ್ಲ, ನಿಮಗೆ ಎಚ್ಚರವಾಗಿದ್ದಾಗ ಏಕಾಗ್ರತೆಯಲ್ಲಿ ತೊಂದರೆ ಆಗದೆ ಇರೋದು, ನಿಮಗೆ ಹಗಲೊತ್ತು ನಿದ್ದೆ ಬರದೇ ಇರೋದು, ಮತ್ತೆ ನೀವು ಬಹಳ ಆಕ್ಟಿವ್ ಆಗಿ ನಿಮ್ಮ ಜೀವನವನ್ನ ನಿರ್ವಹಿಸ್ತಿದ್ದೀರಿ ಅಂತ ಹೇಳೋದಾದ್ರೆ ಬೇರೆ ಯಾವುದೇ ತರಹದ ಚಿಕಿತ್ಸೆ ಅಗತ್ಯ ಬೀಳೋದಿಲ್ಲ. ಇಲ್ಲ, ನೀವು ಮುಂಚೆ 8 ಗಂಟೆ ನಿದ್ದೆ ಮಾಡ್ತಿದ್ದವರು ಈಗ ಏಕಾಏಕಿಯಾಗಿ 5 ಗಂಟೆ ನಿದ್ದೆ ಮಾಡೋದು, ಇಲ್ಲ 6 ಗಂಟೆ ನಿದ್ದೆ ಮಾಡೋದು, ಇಂಥ ಪರಿಸ್ಥಿತಿ ಬಂದಲ್ಲಿ ನೀವು ಡಾಕ್ಟರ್ ಸಲಹೆ ಪಡೆಯೋದು ಅಗತ್ಯ ಆಗಿರ್ತದೆ. ಒಂದು ನಿರ್ದಿಷ್ಟವಾದ, ಈಗ ನೋಡಿ, ಸಾಮಾನ್ಯವಾಗಿ 6ರಿಂದ 8 ಗಂಟೆ ವ್ಯಕ್ತಿ ಮಧ್ಯ ವಯಸ್ಸಿನವರೆಗೂ ನಿದ್ದೆ ಮಾಡ್ತಾನೆ. ಅದ್ರಲ್ಲಿ ಕೆಲವರು ಇರ್ತಾರೆ, ಅವರು 8 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡದೆ ಹೋದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಕೆಲವರಿಗೆ 6 ಗಂಟೆಗಿಂತ ಕಮ್ಮಿ ಮಾಡೋರು ಕೂಡ ಇರ್ತಾರೆ. ಬಟ್ ಸಾಮಾನ್ಯ ವ್ಯಕ್ತಿ 6ರಿಂದ 8 ಗಂಟೆವರೆಗೂ ನಿದ್ದೆ ಮಾಡ್ತಾನೆ ಮಧ್ಯ ವಯಸ್ಸಿನಲ್ಲಿ. ಸೊ there are some people who will sleep lesser than 6 hours. There are some people who need a sleep of more than 8 hours. But most people 6ರಿಂದ 8 ಗಂಟೆ ನಿದ್ದೆ ಮಾಡ್ತಾರೆ. ಈಗ ನಮಗೆ ಐ ಶಾಸ್ತ್ರಿ ಹೇಳಿ ಸರ್. ಮಧ್ಯದಲ್ಲಿ ಎಚ್ಚರವಾಗ್ಬಿಡುತ್ತೆ. ಇನ್ ಜನರಲ್ ಬೈ ಹ್ಯಾಬಿಟ್ ಐ ಗೋ ಟು ಬೆಡ್ ಬೈ 10 o'clock. ಆಮೇಲೆ 12-12:30 ಆ ಟೈಮಲ್ಲಿ ಎಚ್ಚರವಾದ್ಮೇಲೆ ಒಂದೊಂದ್ಸಲ 1 ಗಂಟೆ 2 ಗಂಟೆ ನಿದ್ದೆ ಬರೋದೇ ಇಲ್ಲ. ಆಮೇಲೆ ಮತ್ತೆ ಅರ್ಲಿ ಮಾರ್ನಿಂಗ್ ಅರೌಂಡ್ 4-4:30 ನಿದ್ದೆ ಬರುತ್ತೆ. ಒಂದೊಂದ್ಸಲ ಇಲ್ದರೆ ಏನೋ ಅರ್ಧ ನಿದ್ದೆ ಅರ್ಧ ಎಚ್ಚರಿಕೆ ಆ ತರ ಆಗುತ್ತೆ. That is the one difficulty I am facing. So one of the most important things to remember is that nidde barade iddaga don't spend time in bed. If you are not able to get sleep for up to 20 minutes while lying down on the bed, then get up and do something that will keep you active or occupied. And only when you when you get the pressure of sleep, then you go back to sleep. So that strategy may work. And importantly, ನೀವು ಹೇಳಿದಾಗೆ we also see that this is quite common in the elderly, that they wake up early in the morning when compared to adults of lesser age. So that also happens because deeper parts of sleep and also dreaming sleep ಇದೆಯಲ್ಲ ಅದು ಕಮ್ಮಿ ಆಗ್ತದೆ. So that is natural to happen.
Generally between 10 and 10:30, I fall asleep. Only thing is that fragmented sleep or whatever you call it. Yeah. So after 1 or 2 hours, generally after 2 hours, You wake up. bathroom ಹೋಗ್ಬೇಕು ಆಮೇಲೆ ಒಂದೊಂದ್ಸಲ ಆಮೇಲೆ ಎಷ್ಟೊತ್ತು ನಿದ್ದೆ ಬರಲ್ಲ ಆಮೇಲೆ ನ್ಯಾಚುರಲಿ our brain starts traveling all over the globe. Yeah. Not necessarily worries or something, it could be anything. Any train of thought, so it is important that you do something that keeps you active instead of being engaged in that cycle of no, that period is a very odd period. That is otherwise as I mentioned in my introduction, 2 hours exercise is there, 1 hour physical, 1 hour cognitive. All of that is likely to be very conducive to sleep, sir. Sorry? ನೀವು ಆಕ್ಟಿವ್ ಆಗಿದ್ರೆ ಬಹಳಷ್ಟು ಉಪಯೋಗಕಾರಿ ನಿದ್ದೆ ಬರೋದಕ್ಕೆ. So I spend 2 hours at least per day in these activities, that is physical and cognitive exercises. Thanks to Nightingale Medical Trust. But if you are getting up very frequently for passing urine, or if you are getting up for say for example people with prostate problems ಗೆ ಈ ತರ ಸಮಸ್ಯೆ ರಾತ್ರಿ ಆಗಬಹುದು, ಇಲ್ಲ ಡಯಾಬಿಟಿಸ್ ಇರುವವರಿಗೆ ಮತ್ತೆ ಮೂತ್ರಕ್ಕೆ ಎದ್ದು ಟಾಯ್ಲೆಟ್ ಗೆ ಹೋಗೋ ಅಗತ್ಯ ಬರಬಹುದು. So I think it is important that these two conditions are also checked. That is taken care of, because I generally get up only once in between, and I underwent radical prostatectomy. That is in almost 11 years over, and I don't have any diabetes or BP or something. So these are other things that you should also check. So that way, in general, it's okay. My health is not that bad. So sometimes, as I mentioned, this obstructive sleep apnea may be undetected, particularly in people who are little obese, ದಪ್ಪ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಅದರಿಂದಾಗಿ ನಿದ್ದೆ ಬರದೆ ಮಧ್ಯದಲ್ಲಿ ಎಚ್ಚರ ಆಗ್ತಿರಬಹುದು. So that is also another important condition that one needs to keep in mind. I'm only 62 kilos weighing. ಅಲ್ಲ ನಿಮಗೆ ಆಗದೆ ಇರಬಹುದು, but in general. No, I'm just giving a feedback so that inputs I give, you will be able to guide me better, you see. Thank you. Yeah, sir. ನಾಗವೇಣಿ ಅವರೇ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ವಾಯ್ಸ್ ಬರ್ತಾ ಇಲ್ಲ, ಬ್ಯಾಕ್ ಗ್ರೌಂಡ್ ನಲ್ಲಿ ಧ್ವನಿ ಕೇಳಿಸ್ತಾ ಇಲ್ಲ. ಗಾಯತ್ರಿ ಅವರಿಗೆ, ಗಾಯತ್ರಿ ನಮಸ್ತೆ ಸರ್. ಹೇಳಿ. ಕೇಳ್ತಿದ್ಯಾ ಸರ್? ಕೇಳಿಸ್ತಿದೆ. ತುಂಬಾ ಸರಳವಾಗಿ ಸಾಕಷ್ಟು ವಿಷಯ ತಿಳಿಸಿದ್ದೀರಿ ಸರ್, ಥ್ಯಾಂಕ್ ಯು. ಅದಕ್ಕೆ ನನ್ನ ಸಮಸ್ಯೆ ಏನಂದ್ರೆ, ನನ್ನ ಸಮಸ್ಯೆ ಏನಂದ್ರೆ ನನ್ಗೆ ಈ ಒಂದು ಈಗ 63 ವರ್ಷ ಆದ್ರೂ ಕೂಡ 7 hours ನಿದ್ದೆ ಮಾಡದೇ ಇದ್ರೆ ನನಗೆ ನೆಕ್ಸ್ಟ್ ಡೇ ಮೂಡೇ ಇರೋದಿಲ್ಲ, ಕೆಲಸ ಮಾಡಕ್ಕೆ ಆಗೋದಿಲ್ಲ. ಸೊ ನನ್ನ ಅಬ್ಸರ್ವೇಷನ್ ಪ್ರಕಾರ ಅದು ಗೊತ್ತಾಗಿದೆ. ಯಾವುದೇ ಕಾರಣದಿಂದ ರಾತ್ರಿ ನನಗೆ 7 hours ನಿದ್ದೆ ಆಗ್ಲಿಲ್ಲ ಅಂದ್ರೆ ನಾನ್ ನೆಕ್ಸ್ಟ್ ಡೇ ಅದು ಮಧ್ಯಾಹ್ನ 1 hour ಏನಾದ್ರು ಮಾಡಿ ಅದು ಕಂಪೆನ್ಸೇಟ್ ಮಾಡ್ಕೊಳ್ಬಹುದಾ? ಆದಷ್ಟು ಹಗಲೊತ್ತು ನಿದ್ದೆ ಮಾಡೋದನ್ನ ಅವಾಯ್ಡ್ ಮಾಡಿ. ನ್ಯಾಚುರಲ್ ಆಗಿ ನಮ್ಮ ಬಾಡಿ ಒಂದು ರಿದಮ್ ಇರ್ತದೆ. ಆ ರಿದಮ್ ಅನ್ನು ಈ ಹಗಲೊತ್ತು ನೀವು ನಿದ್ದೆ ಮಾಡಿದ್ರೆ ಅದನ್ನ ಸರ್ಕಾಡಿನ್ ರಿದಮ್ ಅಂತ, ನಾನು ಲಯ ಅಂತ ಏನ್ ಹೇಳೋದಿಲ್ಲ, ಅದರಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಲಯದಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ಮತ್ತೆ ಅದು ಸಮಸ್ಯೆಗೆ ಕಾರಣ ಆಗ್ತದೆ. ಸೊ ಆದಷ್ಟು ಹಗಲೊತ್ತಲ್ಲಿ ನಿದ್ದೆ ಮಾಡೋದು, ಮಧ್ಯಾಹ್ನ ಮೇಲೆ ನಿದ್ದೆ ಮಾಡೋದು ತಪ್ಪಿಸಿ. ಬಂದೇ ಬರುತ್ತೆ, ನೆಕ್ಸ್ಟ್ ದಿವಸ ನೀವು ಮೋಸ್ಟ್ಲಿ ಅರ್ಧ ಗಂಟೆನೋ 3/4 ಗಂಟೆನೋ ಹೆಚ್ಚು ನಿದ್ದೆ ಮಾಡಬಹುದೇನೋ. ಅಂದ್ರೆ ನನಗೆ ಆ ದಿವಸಕ್ಕೆ ನನಗೆ ಅದು ಕಂಪನ್ಸೇಟ್ ಮಾಡ್ಕೊಳಕ್ ಆಗಲ್ಲ. ಮಧ್ಯಾಹ್ನದ ನ್ಯಾಪ್ ಅನ್ನ 30 ನಿಮಿಷಕ್ಕಿಂತ ಹೆಚ್ಚು ಮಾಡೋದು ಒಳ್ಳೇದಲ್ಲ. ಓಕೆ, ಇಲ್ಲ ಬಟ್ ನಾನು ಮಲಗಿದ್ರೆ ಅದೇ ಸ್ವಲ್ಪ ಟೈಮ್ ತಗೊಂಡ್ಬಿಡ್ತೀನಿ, ಅದಕ್ಕೆ ನ್ಯಾಪ್ ತಗೊಳಕ್ ಹೋಗೋದಿಲ್ಲ. ರೆಗ್ಯುಲರ್ ಬೇಸಿಸ್ ಮೇಲೆ ಮಾಡಬೇಡಿ, ಬಟ್ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಬಹಳ ನಿದ್ದೆ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ಮೈಟ್ ಬಿ ಫೀಲಿಂಗ್ ಟೈರ್ಡ್, ಆಗ ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಅಂದ್ರೆ, ನನಗೆ ಕನಸು ಬೀಳೋದು ಕಡಿಮೆನೆ, ಬಟ್ ಕನಸು ಬಿದ್ದಾಗ ನನಗೆ ಜ್ಞಾಪಕ ಇರೋದಿಲ್ಲ. ಏನೋ ಕನಸು ಬಿತ್ತು ಅಂತ ಯೋಚನೆ ಮಾಡ್ತಿರ್ತೀನಿ, ನನಗೆ ಜ್ಞಾಪಕಕ್ಕೆ ಬರೋದಿಲ್ಲ. ಯಾಕೆ ಹಾಗಾಗಬಹುದು? ಅಲ್ಲ, ಹೆಚ್ಚಿನ ಕನಸುಗಳು ನಮ್ಗೆ ನೆನ್ಪು ಉಳಿಯೋದಿಲ್ಲ. ಸೊ ನೆನ್ಪು ಉಳಿಯುವಂತಹ ಕನಸುಗಳು ಬಹಳಷ್ಟು ಕಮ್ಮಿ, ಅದು ಸರ್ವೇ ಸಾಮಾನ್ಯ. ಅದು ಕಾರಣ ಏನ್ ಸರ್? ಅದು ಹಾಗೆ ಸರ್ವೇ ಸಾಮಾನ್ಯ. Most of our dreams we may not recollect when we are awake. Okay.
ಓಕೆ, ಥ್ಯಾಂಕ್ ಯು ಸರ್. ಎಸ್ ಜಗನ್ನಾಥ್ ಸರ್, ಹೇಳಿ. ಡಾಕ್ಟರ್, ನಾನು ಸುಮಾರು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ನಾನು ಧ್ಯಾನ ಮಾಡೋದ್ರಿಂದ ಆಕ್ಚುಲಿ ನಂಗೆ ನಂಬರ್ ಆಫ್ ಅವರ್ ಸ್ಲೀಪ್ ಕಡಿಮೆ ಆಗ್ತಾ ಇದೆ. ಬಟ್ ಅದೇನು ತೊಂದರೆ ಆಗಲ್ಲ. ಅದರಿಂದ ನಾನು ಅನ್ಕೊಂಡಿದ್ದೀನಿ ಧ್ಯಾನ ಮಾಡೋದ್ರಿಂದ ನಮ್ಗೆ ನಂಬರ್ ಆಫ್ ಅವರ್ ಸ್ಲೀಪ್ ಆಟೋಮೆಟಿಕ್ ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಕೆಲವರಿಗೆ ಧ್ಯಾನ ಮಾಡೋದ್ರಿಂದ ನಿದ್ದೆ ಬರೋದಕ್ಕೆ ಯೂಸ್ಫುಲ್ ಆಗ್ತದೆ. ನೀವು ಹೇಳಿದಾಗೆ ನಿಮಗೆ ನಿಮ್ಮ ಅನುಭವ ಏನು ಅಂತ ಹೇಳಿದ್ರೆ, ನೀವು ಮಾಡಿದ್ರೆ ನಿಮಗೆ ಯು ಆರ್ ಅವೇಕ್ ಬಟ್ ಯು ಆರ್ ನಾಟ್ ಫೀಲಿಂಗ್ ಡಿಸ್ಟ್ರೆಸ್ಡ್, ಅದರಿಂದ ಏನು ಸಮಸ್ಯೆ ನೀವು ಏನಿಲ್ಲ. ಅದರಿಂದ ಧ್ಯಾನ ಜಾಸ್ತಿ ಮಾಡಿದಷ್ಟು ನಂಬರ್ ಆಫ್ ಅವರ್ಸ್ ಸ್ಲೀಪ್ ಕಡಿಮೆ ಆಗ್ಬಿಡುತ್ತಾ ಅಂತ. ಅಲ್ಲ, ಸೊ ಸಾಮಾನ್ಯವಾಗಿ ಅದರಿಂದ ಒಂದು ನಿರ್ದಿಷ್ಟ ಸಮಯ ಅಂತ ಹೇಳಿ ಅದನ್ನ ಮಾಡಿದ್ರೆ ಐ ಥಿಂಕ್ ಪೀಪಲ್ ಫೈಂಡ್ ಇಟ್ ರಿಲ್ಯಾಕ್ಸಿಂಗ್. ಬಟ್ ಇನ್ ಯುವರ್ ಕೇಸ್ ಮೇ ಬಿ ಯು ಆರ್ ಫೀಲಿಂಗ್ ಯು ಆರ್ ಡೂಯಿಂಗ್ ಇಟ್ ಫಾರ್ ಲಾಂಗರ್ ಟೈಮ್, ಹೆಚ್ಚಿನ ಸಮಯ ನೀವು ಅದಕ್ಕೆ ನೀಡ್ತಾ ಇದ್ದೀರಿ. ಸೊ ಅದು ಕೂಡ ಮೇ ಬಿ ಯು ಆರ್ ಡೀಪ್ ಇನ್ ಟು ಇಟ್, ಸೊ ಅದು ಕೂಡ ಕಾರಣ ಇರಬಹುದೇನು. ಸೊ ದಟ್ ಮೇ ಬಿ ದ ರೀಸನ್ ದಟ್, ಅಂಡ್ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಪ್ರಾಬ್ಲಮ್ಸ್, ಅದರಿಂದ ಏನು ಸಮಸ್ಯೆ ಎದುರಿಸ್ತಾ ಇಲ್ಲ. ಸೊ ದಟ್ ಇಸ್ ವೆರಿ, ಬಟ್ ನಾರ್ಮಲ್ ಇದೆ, ಬಿಪಿ ನಾರ್ಮಲ್ ಇದೆ. that is very good, sir. Okay, thank you, doctor. Any other? ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಮೇಡಮ್, ಒಂದ್ ನಿಮಿಷ, ನಮ್ಮ ಹಸ್ಬೆಂಡ್ ಕೇಳ್ತಾರೆ, ಇಲ್ಲೇ ಇದ್ದಾರೆ. ಹೇಳಿ ಸರ್. ನಾನು ನಾಗರಾಜ್ ಅಂತೇಳಿ. ಹೇಳಿ ಸರ್. ನನಗೆ 74 ವರ್ಷ. ಹೇಳಿ ಸರ್. ಹಲೋ. ಮಧ್ಯಾಹ್ನ ಟಿವಿ ನೋಡ್ಬೇಕಾದ್ರೆ ತೂಕಡಿಕೆ ಬರುತ್ತೆ. ಅವಾಯ್ಡ್ ಮಾಡ್ಬೇಕು ಅಥವಾ ತೂಕಡಿಕೆ ಅನುಭವಿಸ್ಬೇಕಾ? ಆದಷ್ಟು ತೂಕಡಿಕೆ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅದರ ಅರ್ಥ ರಾತ್ರಿ ಹೊತ್ತು ನಿದ್ದೆ ಸರಿಯಾಗಿ ಬರ್ತಿಲ್ವೇನೋ ಅಂತ ಹೇಳುವಂತ ಒಂದು ಸಂಶಯ. ಈಗ ಉದಾಹರಣೆಗೆ ಕೆಲವರಿಗೆ ಪುಸ್ತಕ ಓದ್ತಾ ನಿದ್ರೆ ಬರುತ್ತೆ, ಕೆಲವರಿಗೆ ಕೆಲಸ ಮಾಡ್ತಾ ಇಲ್ಲ ಆಟ ಆಡ್ತಾ ನಿದ್ದೆ ಬರ್ದು ಬಿಡುತ್ತೆ. ಅದು ಬಹಳ ಆಯಾಮಗಳಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ರಾತ್ರಿ ಹೊತ್ತು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತ. ಇಲ್ಲ, ನನಗೆ ಸಾಮಾನ್ಯವಾಗಿ ನಿದ್ದೆ 5 ಗಂಟೆ ನಿದ್ದೆ ಆಗುತ್ತೆ ನೈಟ್. ಅದು ಸುಖ ನಿದ್ರೆ ಅಂದ್ರೆ ಬೆಳಿಗ್ಗೆ ಎದ್ದಾಗ ನಿಮಗೆ ಫ್ರೆಶ್ ಅಂತ ಹೇಳುವಂತ ಭಾವನೆ ಬರ್ತದ? ಬರ್ತದೆ. ಬೆಳಿಗ್ಗೆ ಎದ್ದಾಗ ಆಕ್ಟಿವ್ ಆಗಿರುವಂತಹ ಭಾವನೆ ಅಂದ್ರೆ ಫೀಲಿಂಗ್ ಇರ್ತದ? ಅಯ್ಯೋ, ಬಹಳ ಆಕ್ಟಿವ್ ಆಗಿರ್ತದೆ. ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ. ಬಟ್ ನನಗೆ ಮುಂಚೆಯಿಂದನೂ ನಿದ್ದೆ ಕಡಿಮೆನೆ. 6 ಗಂಟೆ ನಾನು ಈವನ್ ಮಿಡ್ ನೈಟ್ 2 ಗಂಟೆ ಮಲಗಿದ್ರು 6 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. 6 ಗಂಟೆಗೆ ಎದ್ದೇ ಬಿಡ್ತಿದ್ದೆ ನಾನು. ಇವಾಗ ಆ ಸಮಸ್ಯೆ ಇಲ್ಲ. ಮಿನಿಮಮ್ 5 ರಿಂದ 6 ಗಂಟೆ ನಿದ್ದೆ ಆಗೇ ಆಗುತ್ತೆ ನೈಟು. ಮಧ್ಯಾಹ್ನ ಅದೇ ಅದನ್ನ ಅವಾಯ್ಡ್ ಮಾಡ್ಬೇಕು ಅಥವಾ ನಾನು ಸ್ವಲ್ಪ ಮಟ್ಟಿಗೆ ನಾನು ಆಗ್ಲೇ ಹೇಳಿದಾಗ ನ್ಯಾಚುರಲ್ ಆಗಿ ವಯಸ್ಸಾದಾಗ ಆಫ್ಟರ್ನೂನ್ ನ್ಯಾಪಿಂಗ್ ಬಂದೇ ಬರ್ತದೆ. ಬಟ್ ಲಿಮಿಟೆಡ್ ಟು ಲೆಸ್ ದೆನ್ 30 minutes. ಮಲಗೋದಾದ್ರೂ 30 ನಿಮಿಷಕ್ಕಿಂತ ಕಮ್ಮಿ ಮಲಗಬೇಕು. ಓಕೆ. ಈಗ ಹೆಚ್ಚು ಕಡಿಮೆ ನನಗೆ ಮಧ್ಯಾಹ್ನದ ಹೊತ್ತು ತೂಕಡಿಗೆ ಬಂದಾಗ ನಮ್ಮ ಹಾಸಿಗೆಗೆ ಬಂದು ಮಲಗ್ತೇನೆ. 1 ಗಂಟೆ ಅಷ್ಟೊತ್ತಿಗೆ ನನಗೆ ಎಚ್ಚರ ಆಗಿಬಿಡುತ್ತೆ. ಅದು ಪ್ರಾಬ್ಲಮ್ ಏನಾಗಲ್ಲ. 1 ಗಂಟೆ ಹಾಗೆ ಆಗುತ್ತೆ. ಅದು ಅದಕ್ಕಿಂತ ಜಾಸ್ತಿ ಆಗಲ್ಲ. 1 ಗಂಟೆಗಿಂತ ಜಾಸ್ತಿ ಆಗಲ್ಲ. ಅರ್ಧ ಗಂಟೆಗೆ ಸೀಮಿತ ಮಾಡಕ್ ನೋಡಿ. ನೀವು ಆಗ್ಲೇ ಶಾರ್ಟ್ ಸ್ಲೀಪರ್ ಆಗಿದ್ರೆ, ಅಂದ್ರೆ ಮುಂಚೆಯಿಂದನೂ ಮಧ್ಯ ವಯಸ್ಸಿಂದನೂ ಶಾರ್ಟ್ ಸ್ಲೀಪರ್ ಆಗಿದ್ರೆ ಅದೇ ಪ್ಯಾಟರ್ನ್ ಲೈಕ್ಲಿ ಕಂಟಿನ್ಯೂ ಆಗ್ತದೆ. ಸ್ವಲ್ಪ ಮಧ್ಯ ವಯಸ್ಸಿಂದಲ್ಲ, ಮುಂಚೆಯಿಂದನೂ ನಾನು ಶಾರ್ಟ್ ಸ್ಲೀಪರ್. ಸೊ ಅದೇ ತರ ನಿಮ್ ಪ್ಯಾಟರ್ನ್ ಅದೇ ತರ ಇರ್ತದೆ. ಮತ್ತೆ ಇನ್ನೂ ಸ್ವಲ್ಪ ಕಮ್ಮಿ ಆಗ್ಬಹುದೇನೋ ನಿದ್ದೆ, ರಾತ್ರಿ ಹೊತ್ತಿನ ನಿದ್ದೆ. ಡೈಲಿನ 5 ರಿಂದ 6 ಗಂಟೆ ಆಗ್ತದೆ, ಬೇಡ 5 ಗಂಟೆ ಅಂತೂ ಹಾಗೆ ಆಗುತ್ತೆ ನೈಟ್ ಸ್ಲೀಪ್. ಅದು ಪ್ರಾಬ್ಲಮ್ ಏನಿಲ್ವಲ್ಲ? ಇಲ್ಲ. ಸೊ ಶಾರ್ಟ್ ಸ್ಲೀಪ್, ನೀವು ನ್ಯಾಚುರಲಿ ಶಾರ್ಟ್ ಸ್ಲೀಪರ್ ಆದ್ರೆ ತೊಂದರೆ ಇಲ್ಲ. ಮುಂಚೆಯಿಂದ ಶಾರ್ಟ್ ಸ್ಲೀಪರ್ ಆದ್ರೆ ಏನ್ ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಸರ್, ಅದು ಹಲೋ ಸರ್, ಹೇಳಿ ಅಮ್ಮ. ಆ ಗೊರಕೆಗೆ ಏನಾದ್ರೂ ಒಂದು ಮತ್ತೆ ಪರಿಹಾರ ಇದೆಯಾ ಸರ್? ಅದೇ ಗೊರಕೆ ಇದ್ದವರಿಗೆ ಅದು ವಯಸ್ಸಾದಾಗ ಗೊರಕೆ ಆಗಾಗ ಜೋರಾಗಿ ಗೊರಕೆ ಬರೋದು, ಅದರಿಂದ ಸಮಸ್ಯೆ ಆಗ್ಬಹುದು. ಅಂದ್ರೆ BP ಕಾಯಿಲೆ ಹೆಚ್ಚಾಗಬಹುದು, ಮತ್ತೆ ಎದೆ ಬಡಿತಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಬರಬಹುದು. ಸೊ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಹೇಳುವಂತ ಸಮಸ್ಯೆ ಇದೆಯಾ ಅಂತ ಹೇಳೋದನ್ನ ಪರೀಕ್ಷೆ ಮಾಡೋದು ಅಗತ್ಯ. ಅದು ಯಾವಾಗ ರಾತ್ರಿ ಜೋರಾಗಿ ಗೊರಕೆ ಹೊಡೆಯೋದು ಮತ್ತೆ ಆಗಾಗ
ಎದ್ದೇಳೋದು ಅಂದ್ರೆ ಎಚ್ಚರ ಆಗೋದು, ಮತ್ತೆ ಹಗಲೊತ್ತು ತೂಕಡಿಸೋದು. ಈ ಸಮಸ್ಯೆ ಇದ್ದಲ್ಲಿ ಮತ್ತು BP ಕಾಯಿಲೆ ಇದ್ದಲ್ಲಿ ಸ್ವಲ್ಪ ದಪ್ಪ ಇದ್ದಲ್ಲಿ ನೀವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಹೇಳುವಂತ ಕಾಯಿಲೆ ಇದೆಯಾ ಅಂತ ಹೇಳೋದನ್ನ ಚೆಕ್ ಮಾಡಿಸೋದು ಇಂಪಾರ್ಟೆಂಟ್ ಆಗ್ತದೆ. ಅದು ಏನಾದ್ರು ಆಪರೇಷನ್ ಆತರ ಏನಾದ್ರು? ಇಲ್ಲ, ಆಪರೇಷನ್ ಇಲ್ಲ. ಅದಕ್ಕೆ CPAP ಮೆಷಿನ್ ಅಂತ ಹೇಳಿ ಒಂದು ಮೆಷಿನ್ ಕೊಡ್ತಾರೆ. ಆ ಮೆಷಿನ್ ಅನ್ನ ರಾತ್ರಿ ಹಾಕಿ ನಿದ್ದೆ ಮಾಡ್ಬೇಕಾಗುತ್ತೆ. ಅದರಿಂದ ಬಹಳ ಇಂಪ್ರೂವ್ಮೆಂಟ್ ಕಂಡಿರುವಂತ ಜನರನ್ನು ನಾನು ನೋಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಪ್ರಕಾಶ್ ಅವರೇ, ನೀವು ಏನು ಕೇಳಬೇಕು ಅಂತ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನನಗೆ ನಿದ್ರಾಹೀನತೆ ತೊಂದರೆ ಇದೆ ಸುಮಾರು 4 ವರ್ಷದಿಂದ. ಅದಕ್ಕೆ ನನಗೆ ಡಾಕ್ಟರ್ ಮಾತ್ರೆನೂ ಕೊಟ್ಟಿದ್ದಾರೆ, ತಗೊಳ್ತಾ ಇದ್ದೀನಿ. ಅದು ತಗೊಳ್ದಿದ್ರೆ ನಿದ್ರೆ ಬರೋದಿಲ್ಲ, ಡಾಕ್ಟರ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನನಗೆ BP ಕೂಡ ಇದೆ, ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇದೆ. ಸೊ ಇದನ್ನು ನಾನು ನಿದ್ರಾಹೀನತೆ ಹೇಗೆ ನಾನು ನಿಭಾಯಿಸಬೇಕು ಡಾಕ್ಟ್ರೆ? ನಿದ್ರೆ ಸಹಜವಾಗಿ ಬರುವ ನಿದ್ರೆ ಮಾತ್ರೆನ ಬಹಳ ಸಮಯದಿಂದ ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಷ್ಟು 4 ವರ್ಷದಿಂದನೂ ಉಪಯೋಗಿಸ್ತಾ ಇದ್ದೀರಾ ನಿದ್ರೆ ಮಾತ್ರೆ? 4 ವರ್ಷ ಉಪಯೋಗಿಸ್ತಾ ಇದ್ದೀನಿ. ಅದೇ ಏನು ಕಾರಣಕ್ಕೆ ಈ ನಿದ್ರೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳೋದನ್ನ ಡಾಕ್ಟರ್ ಹತ್ರ ಹೇಳಿ ಡಿಸ್ಕಸ್ ಮಾಡಿ ಅದಕ್ಕೆ ಅದರ ಹಿಂದೆ ಇರುವಂತಹ ಕಾರಣವನ್ನ ಆದಷ್ಟು ಹುಡುಕೋದಕ್ಕೆ ಪ್ರಯತ್ನ ಪಡಿ. ಕೆಲವು ಸತಿ ಇದು ಡಿಪ್ರೆಷನ್ ನ ಲಕ್ಷಣ ಆಗಿರಬಹುದು. ಅಂದ್ರೆ ನಮಗೆ ಮನಸ್ಸಿನಲ್ಲಿ ಹಗಲೊತ್ತು ಬೇಸರ, ದುಃಖ, ಆಸಕ್ತಿ ಇಲ್ಲದೆ ಇರುವಂತದ್ದು, ನಿಶಕ್ತಿಯ ಭಾವನೆ. ಸೊ ಇದೆಲ್ಲ ಕೂಡ ಇದ್ದಲ್ಲಿ ಖಿನ್ನತೆ ಇರಬಹುದು, ಡಿಪ್ರೆಷನ್ ಇರಬಹುದು. ಕೆಲವು ಸತಿ ವಯಸ್ಸಾದಾಗ ಆಂಗ್ಸೈಟಿ ಸಮಸ್ಯೆ ಕೂಡ ಬರುವ ಚಾನ್ಸಸ್ ಇರ್ತದೆ. ಸೊ ಆ ಆಂಗ್ಸೈಟಿಯಿಂದ ಕೂಡ ರಾತ್ರಿ ಮಲಗೋದಕ್ಕೆ ಕೂಡ್ಲೆ ನಿದ್ದೆ ಬರೋದಿಲ್ಲ, ಅದು ಕೂಡ ಸಮಸ್ಯೆ ಆಗಬಹುದು. ನಾವು BPಗೆ ಇಲ್ಲ ಬೇರೆ ಕಾರಣಕ್ಕೆ ತಗೊಳ್ಳುವಂತ ಔಷಧಿಗಳು ಏನಿರ್ತವೆ ಅದರಿಂದ ಕೂಡ BPS ನಿದ್ರೆಯ ಸಮಸ್ಯೆ ಬರುವಂತಹ ಚಾನ್ಸಸ್ ಕೂಡ ಇರ್ತದೆ. ಸೊ ಅದ್ರ ಹಿಂದೆ ಇರುವಂತಹ ಕಾರಣವನ್ನ ಸೂಕ್ತವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಅಗತ್ಯ. ಗ್ಯಾಸ್ಟ್ರೈಟಿಸ್ ತೊಂದರೆ ಕೊಡಬಹುದಾ? ಗ್ಯಾಸ್ಟ್ರೈಟಿಸ್ ಇಂದ ಕೂಡ ಸಮಸ್ಯೆ ಆಗ್ಬಹುದು. ನೀವು ರಾತ್ರಿ ಹೊತ್ತು ಸಾಕಷ್ಟು ಊಟ ಮಾಡದೇ ಇದ್ದಲ್ಲಿ, ಇಲ್ಲ ಅದಕ್ಕೆ ತಕ್ಕ ಔಷಧಿ ತಗೊಳ್ಳದೇ ಇದ್ದಲ್ಲಿ, ಹೊಟ್ಟೆ ಉರಿಯಿಂದ, ಹೊಟ್ಟೆ ನೋವಿನಿಂದ ಕೂಡ ನಾವು ರಾತ್ರಿ ಎದ್ದೇಳಬಹುದು. ಅದು ಕೂಡ ಒಂದು ಕಾರಣ ಆಗಬಹುದು. ಬೆಳಿಗ್ಗೆ ಬೇಗ ಎಚ್ಚರ ಆದ್ರೆ ಮತ್ತೆ ನಿದ್ದೆ ಬರೋದಿಲ್ಲ. ಬೆಳಿಗ್ಗೆ 4:30-5 ಗಂಟೆ ಎಚ್ಚರ ಆದ್ರೆ ಮತ್ತೆ ನಿದ್ದೆ ಬರೋದಿಲ್ಲ. ಸೊ ಈ ಕಾರಣಗಳಿದ್ರೆ ಅದನ್ನ ಪರಿಶೀಲನೆ ಮಾಡೋದು, ಅದನ್ನ ಸೂಕ್ತವಾಗಿ ಚಿಕಿತ್ಸೆ ಮಾಡೋದು ಬಹಳ ಅಗತ್ಯ. ನಿದ್ರೆ ಮಾತ್ರ ಬಹಳಷ್ಟು ಸಮಯ, ಹೆಚ್ಚಿನ ಸಮಯ ತಗೊಂಡಷ್ಟು ಅದರಿಂದ ಬೇರೆ ಅಡ್ಡ ಪರಿಣಾಮಗಳು ಆಗುವಂತ ಚಾನ್ಸಸ್ಗಳು ಕೂಡ ಇರಬಹುದು. ಬೇರೆ ಏನು ಕಾರಣ ಇಲ್ಲದೆ ಅದು ಅಗತ್ಯ ಅಂತ ಡಾಕ್ಟ್ರಿಗೆ ಅನ್ಸಿದ್ರೆ ಮಾತ್ರ ತಗೊಳ್ಬೇಕು. ನೀವಾಗಿ ನೀವು ಅದನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಡಾಕ್ಟರ್ ಚಂದ್ರಶೇಖರ್ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ಮೂಲಕ ತಗೊಳ್ತಾರೆ. ಅವರ ಪ್ರಿಸ್ಕ್ರಿಪ್ಷನ್ ಮೂಲಕ ತಗೊಳ್ತಾರೆ. ಅವ್ರಿಗೆ ಸೂಕ್ತ ಅಂತ ಅನ್ಸಿ ಪ್ರಿಸ್ಕ್ರೈಬ್ ಮಾಡಿದ್ರೆ ಅವ್ರು ಹೇಳಿದ ಇದರಲ್ಲಿ ಡೋಸ್ ನಲ್ಲಿ ತಗೊಳ್ಬಹುದು. ಬಟ್ ಬೇರೆ ಕಾರಣಗಳೇನಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಡಾಕ್ಟರ್. ಆಯ್ತು. Due to less work, less walking, less reading, these are all reasons for not sleeping well. Yes, sir. So I think an important issue that when we are physically active, when we are mentally active through the day, that is likely to build up the pressure for sleep at night. So that is also an important thing to consider. So being as active as possible through the day, both physically and mentally, is likely to be useful. Yeah, during night hours, we have to get sleep. Yeah, but sometimes what happens, sir, is if you do very stimulating activities just before going to sleep, sometimes reading books which are in which we are heavily interested, and also watching television or giving a lot of time on screen, be it mobile, that is not likely to help sleep. It is more likely to be a problem for inducing sleep in majority of the people. Yes, the TV and mobile will destroy the sleeping. Nighttime sleep, yes, sir. Getting into sleep will become a problem if we are doing something stimulating to our eyes, like watching television or looking at the mobile. I think reading will help. I think. Yeah, very often people say that reading light books helps in getting to sleep, but reading books which are very engaging, very stimulating, will keep us awake. Will only keep us awake. Yes. Thank you, doctor. Thank you.
Thank you, doctor. Yes, thank you, sir. Sir, one more question. ಹೇಳಿ ಅಮ್ಮ. ಸರ್, ಇದು ನನಗೆ ಹೇಳಿದ್ನಲ್ಲ 7 hours ನಂಗೆ ನಿದ್ದೆ ಬೇಕೇ ಬೇಕು ಅಂತ. ನನಗೆ ಒಂದೊಂದ್ಸರಿ ಅನ್ಸುತ್ತೆ, ನಾನು ಸ್ವಲ್ಪ ಏನಾದ್ರು ಓದೋದು, ಏನಾದ್ರು ಎಕ್ಸ್ಟ್ರಾ ಕೆಲಸ ಮಾಡ್ಲಿಕ್ಕಾಗಿ ನಾನು ನಿದ್ದೆ ಡ್ಯೂರೇಷನ್ ಕಡಿಮೆ ಮಾಡ್ಕೊಳ್ಬಹುದಲ್ವಾ ಅಂತ ಅನ್ಸುತ್ತೆ. 63 ವರ್ಷ ಎಲ್ಲರೂ 5 hours 6 hours ಸಾಕು ಅಂತಾರೆ. ಇಲ್ಲಿರೋರು ಹೆಚ್ಚಿನವರು ನಮ್ಗೆ ನಿದ್ದೆ ಕಮ್ಮಿ ಆಗ್ತಿದೆ ಅಂತ ಹೇಳೋರು ಇರ್ಬೋದು ಅಷ್ಟೇ ಹೊರತು ನೀವೊಬ್ರು ಹೊರತಾಗಿರ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಬಟ್ ನಮ್ಮ ಒಂದು ಸಾಮಾನ್ಯವಾದಂತ ನಾನು ಹೇಳಿದಂತ ಶಾರ್ಟ್ ಸ್ಲೀಪರ್ ಮತ್ತೆ ಲಾಂಗ್ ಸ್ಲೀಪರ್ಸ್ ಅಂತ 2 ಕ್ಯಾಟಗರಿ ಅವರು ಬರ್ತಾರೆ. ಮತ್ತೆ ಮಧ್ಯದಲ್ಲಿ 6 ರಿಂದ 8 ಗಂಟೆ ಇರೋರು ಇರ್ತಾರೆ. ಸೊ ನಮ್ಮ ಬೇಸಿಕ್ ನೇಚರ್ ಏನಿದೆಯೋ ಅದರಲ್ಲಿ ಸ್ವಲ್ಪ ಇಳಿಕೆಯನ್ನು ನಾವು ವಯಸ್ಸಾದಾಗ ಕಾಣಬಹುದು. ಬಟ್ ಬಹಳಷ್ಟು ಇಳಿಕೆಯನ್ನು ನಾವು ಕಾಣೋದು ಅಸಹಜ ಆಗ್ತದೆ. ಅದು ಸಮಸ್ಯೆ ಆಗ್ಬಹುದು. ಅದು ನನಗೆ ಮೊದಲಿಂದ ಸ್ವಲ್ಪ ನಿದ್ದೆ ಜಾಸ್ತಿನೇ ಇರ್ತದೆ. ಸೊ ಅದು ನಿಮ್ಮ ಅಭ್ಯಾಸ, ನಿಮ್ಮ ಶರೀರ ಪ್ರಕೃತಿ, ಅದರಲ್ಲಿ ಬಹಳಷ್ಟು ವ್ಯತ್ಯಾಸವನ್ನ ನೀವು ಕಾಣ್ಲಿಕ್ಕಿಲ್ಲ. ಹೌದು ಹೌದು ಸರ್. ಅಲ್ಲ, ನಾನ್ ಸುಮ್ನೆ ಯೋಚನೆ ಮಾಡೋದು, ವಯಸ್ಸಾದ್ಮೇಲೆ ಎಲ್ರಿಗೂ ಕಡಿಮೆ ಆಗತ್ತೆ ಅಂತಾರೆ. ನಾನ್ ಯಾಕೆ, ನನಗೆ ಆಗ್ಲಿಲ್ಲ, ನಾನೇ ಯಾಕೆ ಮಾಡ್ಕೋಬಾರ್ದು ಅಂತ. ಬಟ್ ಈ ತರ ಆಗೋದು, ಬಟ್ ನಿಮಗ್ ಬರ್ತಾ ಇದ್ರೆ ಅದು ಒಂದು ರೀತಿಲಿ ಉಪಯೋಗಕಾರಿನೇ ಅಂತಾನೆ ಅನ್ಕೊಳ್ಬಹುದು. ಹೌದೌದು, ಅದು ಹೌದು ಅನ್ಸುತ್ತೆ ಸರ್. ಈಗ ಬೇರೆಲ್ಲ ನಿದ್ದೆ ಬರಲ್ಲ ಅಂತ ಎಷ್ಟು ಕಷ್ಟಪಡ್ತಿದ್ದಾರೆ, ಅದನ್ನ ನೆನ್ಸ್ಕೊಂಡಾಗ ಸರಿ ಅನ್ಸುತ್ತೆ. ಬಟ್ ನನಗೆ ಅದು ಈಗ ವಯಸ್ಸಾಗಿದೆ, ಕೆಲಸ ಎಲ್ಲ ಸ್ಲೋ ಆಗತ್ತೆ. ಸೊ ನನ್ಗೆ ಅಂತ ಸ್ವಲ್ಪ ಟೈಮ್ ಸಿಕ್ತಿಲ್ವಲ್ಲ ಅಂತ ಒಂದು ಆ ರೀತಿ ಯೋಚನೆ ಅನ್ಸುತ್ತೆ ಅಷ್ಟೇ. ಬಟ್ ಬೇರೆ ಕಾರಣಗಳಿಂದ ನೀವು ಹೆಚ್ಚು ನಿದ್ದೆ ಮಾಡೋದಿದ್ರೆ, ಅಂದ್ರೆ ಬೇರೆ ಔಷಧಿಗಳ ಕಾರಣಗಳಿಂದ ಸಮಸ್ಯೆಯಿಂದ ನಿದ್ದೆ ಮಾಡೋದಿದ್ರೆ, ಆವಾಗ ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಸಹಜವಾದಂತಹ ಗುಣ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಔಷಧಿ ಇಲ್ಲ ಸರ್, ಏನೋ ಸಹಜವಾದಂತದೇ ಅದು ನನ್ಗೆ ಮೊದ್ಲಿಂದನು. ಸೊ ಅದರಲ್ಲಿ ವ್ಯತ್ಯಾಸ ತರೋದು ಅಗತ್ಯ ಕೂಡ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸರ್, ನಮ್ಮಲ್ಲಿ ಯೂಟ್ಯೂಬ್ ಲೈವ್ ಅಲ್ಲಿ ಮಿಸ್ಟರ್ ಮಹೇಶ್ ಅನ್ನೋರು ಒಂದು ಕ್ವೆಶ್ಚನ್ ಕೇಳಿದ್ದಾರೆ ಸರ್. ಹೇಳಿ. ಇನ್ ಎಲ್ಡರ್ಲಿ ಪೀಪಲ್, ಹೌ ಟು ಪ್ರಿವೆಂಟ್ ಆರ್ ಹೌ ಟು ಟ್ರೀಟ್ ಎಕ್ಸೆಸಿವ್ ಸ್ಲೀಪ್ ಡ್ಯೂರಿಂಗ್ ದ ಡೇ ಟೈಮ್? No, I already mentioned that the causes for excessive sleepiness during the daytime should be found out. The causes for excessive sleepiness during the daytime clearly means that they are not sleeping at night properly. So in most situations, it will be because of one of the conditions that I mentioned. That is either restless leg syndrome or because of obstructive sleep apnea. So all of these are most important reasons for not sleeping at night properly and having daytime sleepiness. So if somebody is sleeping while they are watching TV, while they are doing some activity, or while reading newspapers, or while engaging in a conversation, one has to become a little mindful that whether any of these other conditions that I mentioned, like obstructive sleep apnea or the periodic limb movements or restless leg syndrome, any of these are there. So one should consult a physician and check for these conditions. Yes, sir. Okay, sir. Thank you. So one more question, sir. Yes. So most of our participants, if we see, like they were talking about sleeping pills. So addiction to the sleeping pill, how that can be avoided, sir? So first and foremost, the sleeping pills should be taken only if prescribed by a doctor. And yes, before prescribing a sleeping pill, the doctor will usually ask you to look at what can be done to improve your sleep hygiene. For example, I mentioned a list of things that we can do to improve sleep hygiene. So yet if a doctor prescribes, the dose of the medication should be taken only according to what the doctor has prescribed. If somebody takes it over the counter, that has to be avoided. The doctor will usually suggest it for a few months only. Yes, and then they will ask them to gradually taper and stop it once there is some degree of improvement that is noted. There are different categories of these drugs. There are some drugs which are less addicting than others. So the doctor will take a call on and will discuss with you which of these are more addicting, which of these are likely to be having longer duration of action. So based on your problem, they will discuss that, and accordingly you should take medications. So once a person gets into the habit of using this drug and increasing the dose of to get the required sleep,
or has uses this for purposes of getting some degree of happiness or kick, then there is a concern that this person is becoming addicted. So then I think to get rid of this addiction, I think supervised treatment for this addiction becomes necessary. The doctor may substitute it with a safer agent and help the person to get rid of the addiction. Okay, sir. Thank you, sir. So, Matte innond prashne. Thank you, Dr. Krishnaprasad, for a very comprehensive coverage and in a simple language. Thank you. Thanks a lot. And just Mattond question ide, sir. Yeah. No, I don't have. I already have. I got the answer from doctor. Okay. So one more question, sir. Yes. Sir, ವಯಸ್ಸಾದವರಲ್ಲಿ ಮರೆವು ಜಾಸ್ತಿ ಇದೆಯಲ್ಲ ಸರ್, ಅದಕ್ಕೂ ಮತ್ತೆ ನಿದ್ದೆಗೆ ಏನಾದ್ರೂ ಸಂಬಂಧ ಇದೆಯಾ ಸರ್? I have mentioned that people who have dementia can have sleep related disturbances. So sometimes they may have nighttime behaviors, they may have disturbances of sleep, both as a feature of dementia and also because they may also be having additional psychiatric problems like depression. So that is one association. Those who have chronic sleep disturbances are also likely to face cognitive disturbances or ನೆನಪಿನ ಶಕ್ತಿಯ ಸಮಸ್ಯೆಗಳನ್ನ, ಏಕಾಗ್ರತೆಯ ಸಮಸ್ಯೆಗಳನ್ನ, ನಿರ್ಧಾರ ತಗೊಳ್ಳೋದಕ್ಕೆ ಕಷ್ಟಗಳನ್ನು ಅನುಭವಿಸೋದನ್ನ, ಯೋಚನಾ ಶಕ್ತಿಯ ಸಮಸ್ಯೆಗಳನ್ನು they might face. So that is also seen. So in both ways we can see that relationship between sleep and memory. Okay, sir. So then how important is that sleep hygiene is needed, sir, especially in elderly people? No, I think what happens typically is that after retirement, people do not find engaging activities. Mobility is restricted because of several reasons. So the activity levels become less. So I think discussing avenues and looking for avenues to keep oneself physically active through the day become important. So adu bahalashtu agatya. ಹಗಲೊತ್ತು ಎಚ್ಚರಿಕೆಯಿಂದ ಇದ್ದು ಚಟುವಟಿಕೆಯಿಂದ ಇದ್ದು ಮಾಡುವಂತಹ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದು ಅದು ಬಹಳ ಅಗತ್ಯ. And sometimes unknown factors like very frequent use of tea, coffee, these can be adding to the problems. Identifying those, also lying down and watching TV or lying down and spending time on screen, these may be things that people may be doing. So identifying whether any of these causes are contributing to sleep at night become important. So these are some common. Using alcohol or smoking sometimes can be a problem in some. So looking for these become very important because they are easily doable and at least many of them are easily doable in many. So these can be tried first before one goes to looking at medicines as a solution to the problem. So one more question, sir. Yeah. So elderly mainly who are addicted to habits like alcohol, smoking, all in them, how much effectiveness the sleeping will be having a role, sir? No, I did not follow the question. How much? How much the sleep effectiveness will be there, sir, in them? No, alcohol and smoking both contribute to insomnia. They will both contribute to difficulty in falling asleep, waking up frequently. So it is highly likely that they will have sleep disturbances. Okay, sir. And in other ways also, they are likely to be harmful to health. So they add to the burden of several other diseases. So from that standpoint, I think alcohol and smoking both are not very good for health. Okay, sir. So ಬೇರೆ participants ಗೆ ಬೇರೆ ಏನಾದರೂ questions ಇದ್ರೆ ಕೇಳಬಹುದು. Any participants, anybody would like to ask any last questions? We are coming to an end of today's session. Another experience, so if you wanted to share any experience also, you can do that. Thank you, Gina. This is Jaganathan. Yes, sir. Please. Now that you have used the word experience,
I just wanted to explain. I mean, Shastri asked one question about getting up in the middle of the night and not able to go back to sleep. I was attending one more session by the same Vayomanasa Sanjeevani, where this integrated medicine doctor was talking, Department of Integrated Medicine. He was suggesting one solution, namely, when somebody does a breathing for 10 minutes through the left nostril alone, that is, I mean, inhaling as well as exhaling only through the left nostril, right nostril should be completely closed. So this we have tried for so many people. It has really worked, doctor. Probably, I think you can, because she said that additional information, I just thought of recollecting that and sharing it with all the participants. So, and doctor, I tell you, I thank you for your excellent speech so far. But I tell you, doctor, this left nostril breathing for 10 minutes, it has helped so many people, doctor. This is a very practical suggestion. Thank you, Mr. Jamunathan. Thank you very much. Yes, yeah, so many of the wisdom that is there in our ancient medical systems are likely to be useful, and particularly yoga is likely to have effect on several aspects of our health, including sleep. So it is likely to be useful, sir. I will try. And if you are not getting sleep, even after that, you can do Brahmari. Brahmari para pranayamam. There you are creating a sound of a Brahmari. That is, I mean, the B. Definitely it helps, because I have suggested this to many people and all of them have reported to me, sir, this has helped me. So any strategy that is helpful to you, that you feel that is useful without having major side effects or adverse effects, and it is working, I think you can continue to try that, sir. There is no problem with that. Thank you, doctor. Thank you, doctor. Thanks for the opportunity. Okay, so if there are no further questions, I think we can wind up. Yes, Gina, yes, sir. thank you for the opportunity to talk. Yes, sir. Thank you, sir. So, ಇಂದು ನಿದ್ರೆ ಮತ್ತು ಮಾನಸಿಕ ಆರೋಗ್ಯ ಬಗ್ಗೆ ನಮ್ಮಲ್ಲಿ ಕೃಷ್ಣ ಪ್ರಸಾದ್ ಸರ್ ಹೆಚ್ಚು ತಿಳುವಳಿಕೆಯನ್ನು ಮೂಡಿಸಿದ್ದಾರೆ. ಮತ್ತೆ ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ. ಸೊ ನಮ್ಮ ಪರವಾಗಿ ವಯೋಮನಸ ಸಂಜೀವಿನಿ ಪರವಾಗಿ ಮತ್ತೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಧನ್ಯವಾದ. ಸೊ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಬಹಳಷ್ಟು ಧನ್ಯವಾದ. Thank you. Thank you, doctor. On behalf of Vayomanasa Sanjeevani, I would like to thank Dr. Krishnaprasad sir for that wonderful presentation and sharing information regarding sleep and mental health. And also I would like to thank our moderator, Ms. Nandini, for moderating the session, and all the Zoom participants and YouTube participants who have joined and interacted with us. With that, I would like to thank our partners of Vayomanasa Sanjeevani, Government of Karnataka, Karnataka State Legal Service Authority, Bangalore Apartment Federation, Happy 60+, Indian Psychiatric Society Karnataka Chapter 1, Samadhana Counseling Center, Icon License, REC Foundation and NSC Foundation. With that, we are coming to end of today's session. And I have a wonderful evening. I would like to inform that our upcoming Monday session will be on preparing life after 60s. The session will be conducted in English. I would like to welcome everybody to join the session, which is on 18th of Monday. With that, signing off for today's session. Thank you all. Thank you. Thank you. Thank you, Gina.